ಸ್ತೋತ್ರ ಕರ್ತನೆ, ಹಾಲೆಲೂಯ. ರಾಜನೇ ಅಪ್ಪ ಪರಿಶುದ್ಧಾತ್ಮ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ, ಮಹಿಮೆಗೆ ಸ್ತೋತ್ರ ಯೇಸು ಸ್ವಾಮಿ. ಅಪ್ಪ, ಇಲ್ಲಿ ಬಂದಿರೋ ಒಂದೊಂದು ಆತ್ಮಗಳನ್ನು ನಿನ್ನನ್ನು ಕರೆದಲು ಒಪ್ಪಿಸಿಕೊಡ್ತೀನಿ. ಆಶೀರ್ವದಿಸು ಕರ್ತನೆ. ಅಪ್ಪ, ಆರಾಧನೆ ಮಾಡಬೇಕಾರೆ ಕರ್ತನೆ ಅಪ್ಪ, ನೀನು ಅಗ್ನಿಯಾಗಿ ಇಳಿದು ಬಾರ ಯೇಸು ಸ್ವಾಮಿ. ನಾವು ಮಾಡುವ ಪ್ರತಿಯೊಂದು ಪ್ರಾರ್ಥನೆಯಲ್ಲೂ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ಯೇಸು ಸ್ವಾಮಿ. ಬರದಿರುವ ಆತ್ಮಗಳು ಬರುವಂತೆ ಕೃಪೆ ಮಾಡು ಯೇಸು ಸ್ವಾಮಿ. ಎಲ್ಲ ಉಪಕಾರವನ್ನು ದಯಪಾಲಿಸು. ಆರಾಧನೆ ಮಾಡುವಂತೆ ಕೃಪೆ ನೀನು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿ ನನ್ನ ಜೀವಳ ತಂದೆಯಾದ ದೇವರೇ. You Jesus, we worship you Lord, we honor you Jesus. ಯೇಸುವೇ, ನಾವು ನಿಮ್ಮನ್ನು ಮಹಿಮೆ ಪಡಿಸೋದಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ ಸ್ವಾಮಿ. ನಮ್ಮ ಆರಾಧನೆಗಳನ್ನು ಸ್ವೀಕಾರ ಮಾಡುವಂಥ ದೇವರೇ ನಿಮಗೆ ಸ್ತೋತ್ರ. ನಮ್ಮಲ್ಲಿ ನಮ್ಮ ಪಾಪಗಳನ್ನು ತೆಗೆದುಹಾಕಲು ಸಾಧ್ಯವಿಲ್ಲ ಸ್ವಾಮಿ. ಅದಕ್ಕೋಸ್ಕರ ಯಜ್ಞದ ಕುರಿಮರಿಯಾಗಿ ಬಂದಂಥ ನನ್ನ ಯೇಸುವೇ ನನ್ನ ಪಾಪಗಳನ್ನು ನಿವಾರಣೆ ಮಾಡಿದ್ದಾನೆ. ಥ್ಯಾಂಕ್ ಯು ಜೀಸಸ್. ದೇರ್ ಇಸ್ ಪವರ್ ಇನ್ ದ ಬ್ಲಡ್. ಆತನ ರಕ್ತದಲ್ಲಿ ಜಯವಿದೆ, ಆತನ ರಕ್ತದಲ್ಲಿ ಬಲವಿದೆ, ಆತನ ರಕ್ತದಲ್ಲಿ ಪಾಪಗಳನ್ನು ತೊಳೆಯುವಂಥ ಶಕ್ತಿ ಇದೆ. ಆಮೇಲೆ ದೇರ್ ಇಸ್ ಪವರ್ ಇನ್ ದ ಬ್ಲಡ್ ಅಂತ ಹೇಳೋಣ. ರಕ್ತಕ್ಕೆ ಸ್ತೋತ್ರ ಸಲ್ಲಿಸೋಣ. ಆಮೇನ್. ಆತನೇ ಯೆಹೋವ ಶಮ್ಮ, ಯೆಹೋವ ಈರೆಯಾಗಿ ಇದುವರೆಗೂ ನಮ್ಮನ್ನು ನಡೆಸುವಂತ ದೇವರಾಗಿದ್ದಾನೆ. ಮರಣದವರೆಗೂ ನಮ್ಮನ್ನು ಕಾದು ನಡೆಸುವಂತ ದೇವರು, ನಮ್ಮಲ್ಲಿ ಸತ್ಕಾರ್ಯಗಳನ್ನು ಉಂಟು ಮಾಡಿದಂಥ ದೇವರು, ಕೊನೆಯವರೆಗೂ ಅದನ್ನು ಪೂರೈಸದೆ ಬಿಡೋದಿಲ್ಲ. ಯಾಕಂದ್ರೆ ನನ್ನ ನಂಬಿಕೆಯನ್ನು ಹುಟ್ಟಿಸುವಾತನು, ಪೂರೈಸುವಾತನು ನನ್ನ ಯೆಹೋವ ಈರೆ, ನನ್ನ ಯೆಹೋವ ಶಮ್ಮ, ಎಲ್ಲವೂ ಆತನೇ ಆಗಿದ್ದಾನೆ. ಹೇಳೋಣ, ಯೇಸುವೆ ನೀನೇ ನನ್ನನ್ನು ನಡೆಸುವೆ. ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ. ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ. ನನ್ನ ಕೈಗಳನ್ನೆತ್ತಿ ನೀನೇ ಯೆಹೋವ ಈರೆ,
ಎಲ್ಲವನ್ನು ಆತನು ನೀಗಿಸುವನು. ಯಾಕಂದ್ರೆ ಯೆಹೋವ ನೀರೆಯೇ ನಮಗೆ ಒದಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಆತನೇ ನನ್ನ ಕುರುಬನು, ನಾನು ಎಂದಿಗೂ ಕೊರತೆ ಪಡೆನು ಅಂತ ದಾವೀದನು ಹೇಳುವ ಹಾಗೆ ನನ್ನ ಯೇಸುವೆ ನನ್ನ ಒಳ್ಳೆ ಕುರುಬನು. ನನ್ನ ಅಗತ್ಯತೆಗಳೆಲ್ಲವನ್ನು ತೀರಿಸಲಿಕ್ಕೆ ಶಕ್ತನಾಗಿರುವಂತ ದೇವರು. ಲಾರ್ಡ್, ವಿ ವರ್ಷಿಪ್ ಯು ಜೀಸಸ್, ವಿ ಆನರ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್. ನಾವು ಆತ್ಮರನ್ನು ಕರೆಸಿಕೊಳ್ಳೋಣ, ಆತ್ಮರನ್ನು ಬರಮಾಡಿಕೊಳ್ಳೋಣ. ಯೇಸುವೆ ನಮಗೆ ಆತ್ಮರನ್ನು ದೊರಕಿಸಿಕೊಡಿ ಸ್ವಾಮಿ. ನಮ್ಮ ಮಧ್ಯದಲ್ಲಿ ಪವಿತ್ರಾತ್ಮರು ಚಲಿಸಲಿ. ಥ್ಯಾಂಕ್ ಯು ಲಾರ್ಡ್. ಜೀವ ನದಿಯಾಗಿ, ಜೀವ ಬುಗ್ಗೆಯಾಗಿ ನಮ್ಮ ಮಧ್ಯೆ ಇಳಿದು ಬನ್ನಿ ರಾಜ. ಲಾರ್ಡ್, ವಿ ವರ್ಷಿಪ್ ಯು ಫಾದರ್.
ಕೊಡಲು ಚಿನ್ನವು ಬೆಳ್ಳಿಯು ಯಾವುದೂ ಇಲ್ಲ, ನನ್ನಲ್ಲಿರುವಂತ ಯೇಸುವನ್ನೇ ಕಳಿಸಿಕೊಡ್ತೇನೆ. I send Jesus. I send Jesus into your houses. I send Jesus into your life. I send Jesus into your careers, into your profession. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಾನು ಯೇಸುವನ್ನ ಕಳಿಸಿಕೊಡ್ತೇನೆ. ನಿಮ್ಮ ಮನೆಗಳೊಳಗೆ ನಾನು ಯೇಸುವನ್ನ ಕಳಿಸಿಕೊಡ್ತೇನೆ. ಆತನಿದ್ರೇನೆ ಎಲ್ಲ ಸೌಖ್ಯ, ಎಲ್ಲ ಆಶೀರ್ವಾದ, ಎಲ್ಲ ಬಿಡುಗಡೆ ಯೇಸುವಿಂದ ಮಾತ್ರನೇ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ವಿ ವರ್ಷಿಪ್ ಯು ಜೀಸಸ್. ವಿ ವರ್ಷಿಪ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್. ಪ್ರಿಯ ಯೇಸುವೆ, ನಿನ್ನ ದರ್ಶನಕ್ಕಾಗಿ ಈ ಸಮಯದಲ್ಲಿ ನಿಮ್ಮನ್ನೇ ಹುಡುಕಿ ಬಂದಿದ್ದೇವೆ ರಾಜ. ನೀನೇ ನಮಗೆ ನಾವು ಬದಲಿ ಬರಬೇಕು ಅಂತ ಬೇಡ್ಕೊಳ್ತಾ ಇದ್ದೇವೆ. ಈ ದಿನದ ಪ್ರತಿಯೊಂದು ಕ್ಷಣವೂ ನಾನು ನಿನ್ನ ನೆನಪಲ್ಲೇ ಕಳೆಯುವಂತೆ ನನ್ನ ಕೃಪೆ ಮಾಡು ರಾಜ. ನನ್ನ ಬಾಯ ಮಾತು ಎಲ್ಲವೂ ನೊಂದ ಮನಗಳನ್ನು ಸಂತೈಸಲಿ, ಹೊಡೆದು ಹೋದ ಹೃದಯಗಳನ್ನು ಕಟ್ಟಲಿ, ಗಾಯಗಳನ್ನು ಸರಿ ಮಾಡಲಿ ಸ್ವಾಮಿ. ಥ್ಯಾಂಕ್ ಯು ಫಾದರ್. ನಿನ್ನ ದರ್ಶನಕ್ಕಾಗಿ ಹುಡುಕಿ ಬಂದಿರುವೆ. ಆರಾಧನೆ ಸ್ತುತಿ ಸ್ತೋತ್ರಗಳು
உதவி செய்வதற்காக அவர் இருக்கிறார். ஹல்லேலூயா. எங்களை பரலோகத்துக்கு கொண்டு போவதற்காக ஆவியானவர் எங்களுக்கு டெய்லி உதவி செய்து கொண்டே இருக்கிறார். ஹல்லேலூயா. நாங்கள் எங்கே செல்ல வேண்டும், என்ன செய்ய வேண்டும், எங்களுக்கு ஆலோசனையை கொடுத்து எங்களை நடத்தும் ஆவியானவரே, உமக்கு நன்றி அப்பா. ஹல்லேலூயா. மை கம்ஃபர்டர், மை கவுன்சிலர், உமக்கு ஆராதனை. ஹல்லேலூயா. ஓ பனி போல பெய்யும் பரிசுத்தரே, மழையாக பொழியும் ஆவியே. ஹல்லேலூயா. ஹல்லேலூயா. எல்லோரும் உள்ளத்தில் ஆவியானவரை நினைத்து நினைத்து பாடலாம். Hallelujah. We love you, Lord. Holy Spirit, we welcome you. Increase in us, Lord. Holy Spirit, increase in us. Hallelujah. Hallelujah. எங்களை பிதாவிடம் இயேசுவிடம் இன்னும் 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 கிட்டேக்கு கூட்டிட்டு போங்க ஆவியானவரே. ஆவியானவரே, எங்களுக்குள்ள பெருகும் நீர் பரிசுத்தமாக இருப்பது போல எங்களையும் பரிசுத்தமாக்கும். ஹல்லேலூயா. எங்களை மேன்மையாக்கும். ஓ மனதல மோஷன். ஹல்லேலூயா. ஹல்லேலூயா. பனி போல பெய்யும் பரிசுத்தரே, மழையாக பொழியும் ஆவியே. பனி போல பெய்யும் பரிசுத்தரே, மழையாக பொழியும் ஆவியே. ஆவியே, மழையாக பொழியும்
ಪರಿಶುದ್ಧರೇ ಮಳೆಯಾಗ ಪೊಳಿಯು சமாதானத்தை அப்பா நான் ஒருத்தருக்கு எங்களுக்கு இந்த வேளையில் அனுப்பி கொடுக்கிறேன். ஹல்லேலூயா. என் இயேசுவே எல்லா உள்ளங்களுக்கும் நான் அனுப்பி கொடுக்கிறேன். ஆவியானவரே நீர் பெருகும், ஆவியானவரே நீர் பெருகும். ஹல்லேலூயா. வறண்ட நிலங்களிலே வாய்க்கால்கள் அமைப்பவரே, அமைப்பவரே, கனிவுள்ள
போதாது ஆவியானவருக்கு போதாது. ஹல்லேலூயா. எங்களுடைய தேற்றரவாளருக்கு இது போதாது. ஹல்லேலூயா. ஜோராக இன்னும் ஜோராக. ஹல்லேலூயா. அவரை மகிமைப்படுத்தலாம். ஆவியானவரை மகிமைப்படுத்தலாம். ஆவியானவரை மகிமைப்படுத்தலாம். ஹல்லேலூயா. எல்லோரும் கைகளை உயர்த்தி இதோ இந்த வேளையில் ஆவியே என்று கூப்பிடும் பொழுது எங்களுக்குள்ளே அவருடைய ஆவியானவர் பெருகும். ஹல்லேலூயா. அவர் எங்களுக்குள்ள கிரியை செய்யட்டும். ஹல்லேலூயா. எங்கள் ஹிருதயங்களை இயேசுவிடம் கொண்டு போகட்டும். இன்னும் க்ளோஸ் ஆக, இன்னும் கிட்ட, ಇನ್ನೂ ಹೆಚ್ಚಾಗಿ ನನ್ನನ್ನು ಯೇಸುವಿನ ಬಳಿಯಲ್ಲಿ ಕರೆದೊಯ್ಯಲಿ. ಹಲ್ಲೇಲೂಯಾ. ಕೈಗಳನ್ನು ಮೇಲೆತ್ತಿ. ಹಲ್ಲೇಲೂಯಾ. ಸಂತೋಷವಾಗಿದ್ದೀರಾ? ನಮ್ಮ ಮಧ್ಯದಲ್ಲಿ ಆತನಿದ್ದಾನೆ. ಹಲ್ಲೇಲೂಯಾ. ನಮ್ಮ ಮಧ್ಯದಲ್ಲಿ ಆತನಿದ್ದಾನೆ. ಹಲ್ಲೇಲೂಯಾ. ಆತನ ಹಾಗೆ ದೇವರಿಲ್ಲ. ಆತನ ಹಾಗೆ ನಮ್ಮನ್ನು ಪ್ರೀತಿಸಲು ಬೇರೆ ಯಾರೂ ಇಲ್ಲ. ನಮ್ಮನ್ನೆಂದಿಗೂ ಕೈ ಬಿಡುವುದಿಲ್ಲ. ಹಲ್ಲೇಲೂಯಾ. ನಮ್ಮೆಲ್ಲವನ್ನು ಆತನಿಗೆ ಒಪ್ಪಿಸಿಕೊಡೋಣ. ಹಲ್ಲೇಲೂಯಾ. ಆತನು ನಡೆಸುತ್ತಾನೆ. ಹಲ್ಲೇಲೂಯಾ. ಅವರು ಪಾರ್ತುಕೊಳ್ಳುವಾರ್. ಹಲ್ಲೇಲೂಯಾ. ಆತನು ನೋಡಿಕೊಳ್ಳುತ್ತಾನೆ. ಹಲ್ಲೇಲೂಯಾ. ನಮ್ಮ ಎಲ್ಲ ಸಿಚುವೇಶನನ್ನು ಆತನು ನೋಡಿಕೊಳ್ಳುತ್ತಾನೆ. ಹಲ್ಲೇಲೂಯಾ. ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ. ನೀನಿಲ್ಲದೆ ಬೇರೆ ಆಧಾರವಿಲ್ಲ ಯೇಸುವೇ. ನೀನೇ ನಮ್ಮ ನಿರೀಕ್ಷೆ. ಯು ಆರ್ ಅವರ್ ಹೋಪ್ ಲಾರ್ಡ್. ನೀನೇ ನಮ್ಮ ಭರವಸೆ ಯೇಸುವೇ. Hallelujah. We love you, Lord. We praise you, Master. We glorify you. We adore you, Lord. We thank you, Master. வெண்மையும் சிறப்புமான என் தேவனே, உம்மை ஆராதிக்கிறேன். ನನ್ನೆಲ್ಲವನ್ನು ನಿನಗೆ ಸಮರ್ಪಿಸುವೆನು ಯೇಸುವೆ. ನನ್ನನ್ನು ನಡೆಸಪ್ಪ, ನನ್ನನ್ನು ಶುದ್ಧೀಕರಿಸು. ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸಯ್ಯ. ನಿನ್ನ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಲಿ ತಂದೆಯೇ. ನಿಮ್ಮ ಚಿತ್ತವನ್ನು
ನೆರವೇರಿಸಲು ನಮಗೆ ಕೃಪೆ ಕೊಡುವ. ನಿನ್ನ ಕೃಪೆ ನಮ್ಮ ಮೇಲೆ ಎಂದೆಂದೂ ಇರಲಿ ಯೇಸುವೆ. ಹಲ್ಲೆಲೂಯಾ. ನಿಮ್ಮ ಚಿತ್ತವನ್ನು ಎಂದೆಂದೂ ನೆರವೇರಿಸುವಂತೆ ನಮಗೆ ಕೃಪೆ ಕೊಡು. ಪವಿತ್ರಾತ್ಮನೇ ನಮ್ಮನ್ನು ಅಲ್ಲಿಗೆ ನಡೆಸು. ಪವಿತ್ರಾತ್ಮನೇ ನಮ್ಮನ್ನು ಅಲ್ಲಿಗೆ ನಡೆಸು. ನನ್ನೆಲ್ಲವನ್ನು ನಾ ಸಮರ್ಪಿಸುವೆ. ಶುದ್ಧೀಕರಿಸು ನಿಮ್ಮ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ. ಪವಿತ್ರಾತ್ಮದಿಂದ ನನ್ನ ಎಲ್ಲರೂ ಸೇರಿ ನನ್ನೆಲ್ಲವನ್ನು ನಾ ಸಮರ್ಪಿಸುವೆ. ಶುದ್ಧೀಕರಿಸು ನಿಮ್ಮ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ. ಪವಿತ್ರಾತ್ಮದಿಂದ ನನ್ನ ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ. ನನ್ನ ಮಾರ್ಗದಲ್ಲಿ ನಾನೆಂದು ನಡೆ. ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು. ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಕ್ರಿಸ್ತನೆಂಬ ನನ್ನೆಲ್ಲದಲ್ಲಿ ನಾನೆಂದು ನಡೆಯಲು. ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ನಿಮಗೆ ನನ್ನೇಸುವೆ. ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ. ಒಂದು ಸಾರಿ ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ. ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ. ನಿಮಗೆ ಆರಾಧನೆ. ನನ್ನೇಸುವೆ. ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ. ಯೇಸುವೆ ನಿಮಗೆ ಆರಾಧನೆ. ನನ್ನ ಯೇಸುವೆ ನಿಮಗೆ ಆರಾಧನೆ. ನನ್ನ ಯೇಸುವೆ ನಿಮಗೆ ಆರಾಧನೆ. ನನ್ನ ಯೇಸುವೆ ನಿನಗೆ ಆರಾಧನೆ. ಥ್ಯಾಂಕ್ ಯು ಜೀಸಸ್. ಎಲ್ಲ ಮಹಿಮೆ ಯೇಸುವಿಗೆ ಅರ್ಪಿಸೋಣ. ಎಲ್ಲ ಘನತೆಯು ಮಹಿಮೆಯು
தேவ ஆட்டுக்குட்டியானவருக்கு நாங்கள் செலுத்தலாமா? ಯಜ್ಞದ ಕುರಿಮರಿಗೆ ಸಲ್ಲಿಸೋಣ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಸಕಲ ಪಾಪಗಳನ್ನು ಹೊತ್ತುಕೊಂಡ ಅತೀ ಪರಿಶುದ್ಧನಾದ ದೇವರು, ಅವರು ಬರುವರೇ ಮೆಯ್ಯಾನ ದೇವರು. ಥ್ಯಾಂಕ್ ಯು ಲಾರ್ಡ್. பிரிய கைகளை உயர்த்தலாம். பரிசுத்த ஆவியானவர் உங்கள் மேல வல்லமையாக இறங்க போகிறார். The Spirit of God moves inside of you. Hallelujah. Yes, Lord. We need the presence of God. ದೇವ ಪ್ರಸನ್ನತೆ ನಮಗೆ ಬೇಕು ಹೆಚ್ಚಾಗಿ. Yes, Lord. We need the presence, God. ಯೇಸುವಿನ ಪ್ರಸನ್ನತೆ ನಮಗೆ ಬೇಕು. ಓ, ಮೋರ್ ದ್ಯಾನ್ ಎನಿಥಿಂಗ್. ಎಲ್ಲದಕ್ಕಿಂತ எல்லாவற்றிலும் அவர் மேலானவர். அவர் பிரசன்னம் தேவை. We need your presence, Lord. We need your presence. ನಿನ್ನ ಪ್ರಸನ್ನತೆ ಬೇಕು ನಮಗೆ. Hallelujah. Thank you. ವಲ್ಲಮೆ ಅಪ್ಪ. Yes, Lord. Thank you. Thank you. Thank you for filling. Thank you. Thank you, Jesus. Thank you, Jesus. Acknowledge you. Presence of God. Amen. 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 Thank you. Thank you, Holy Spirit. Thank you, Holy Spirit. Thank you, Holy Spirit. Thank you, Holy Spirit. Appreciate you. Appreciate you. Thank you. Thank you. Thank you, Jesus. Thank you. Thank you. ಜೋರ ಕೈಗಳನ್ನು ತಟ್ಟಿ. Hallelujah. Thank you, Lord. Thank you. Thank you, Father. Thank you, Father. Thank you, Jesus. Thank you, Jesus. Thank you, Jesus. Amen. Amen. ಎಲ್ಲ ಬೈಬಲ್ ತೆಗೆದುಕೊಳ್ಳೋಣ. ಬೈಬಲ್ ಎಡುತ್ತುಕೊಳ್ಳಲಾಮಾ? ಅರಸನ ವಿಜಯದಲ್ಲಿ ಯೆಹೋವನನ್ನು ಸ್ತುತಿಸುವ ಕೀರ್ತನೆ. ಯೆಹೋವನೇ, ನಿನ್ನ ಪರಾಕ್ರಮದಲ್ಲಿ ಅರಸನು ಸಂತೋಷಿಸುತ್ತಾನೆ. ನೀನು ಉಂಟು ಮಾಡಿದ ಜಯಕ್ಕಾಗಿ ಎಷ್ಟೋ ಆನಂದ ಪಡುತ್ತಾನೆ. ನಾನಾ ಶುಭಗಳ ಒಡನೆ ಮೂನವಸನ ನೀನೇ ಅವನನ್ನು ಎದುರುಗೊಂಡೆಯಲ್ಲ. ಅವನ ತಲೆಯ ಮೇಲೆ ಸುವರ್ಣ ಕಿರೀಟವನ್ನು ಇಟ್ಟಿದ್ದಿ. ನಿನ್ನ ರಕ್ಷಣಾ ಕಾರ್ಯದಿಂದ ಅವನ ಘನತೆಯು ಬಹುವೃದ್ಧಿಯಾಯಿತು. ಮಹಿಮಾ ಪ್ರಭಾವಗಳನ್ನು ಅವನಿಗೆ ಬರಮಾಡಿದ್ದಿ. ಅರಸನು ಯೆಹೋವನಲ್ಲಿಯೇ ಭರವಸೆ ಇಟ್ಟಿದ್ದಾನೆ. ಪರಾತ್ಪರನ ಕೃಪೆಯ ದೆಸೆಯಿಂದ ಅವನು ಕದಲುವುದೇ ಇಲ್ಲ. ನೀನು ಪ್ರತ್ಯಕ್ಷನಾಗುವಾಗ ಉರಿಯುವ ಕುಲುಮೆಯಂತಿದ್ದು ಅವರನ್ನು ಬೂದಿ ಮಾಡುವೆ. ಯೆಹೋವನು ಮಹಾಕೋಪದಿಂದ ಅವರನ್ನು ನಾಶ ಮಾಡುವನು. ಆತನ ಕೋಪಾಗ್ನಿ ಅವರನ್ನು ದಹಿಸಿ ಬಿಡುವುದು. 11ನೇ ವಾಕ್ಯ 11. ಅವರ ತಂತ್ರೋಪಾಯಗಳನ್ನು ಕಲ್ಪಿಸಿ ನಿನಗೆ ಕೇಡನ್ನು ಮಾಡಬೇಕೆಂದು ಆಲೋಚಿಸಿದರೂ ಅದು ನಡೆಯುವುದಿಲ್ಲ. ಹದಿಮೂರನೇ ವಾಕ್ಯ ಎಲ್ಲ ಸೇಂದು ಪಡಿಕಿಲ್ಲ. ಯೆಹೋವನೇ, ಪರಾಕ್ರಮದಿಂದ ನಿನ್ನನ್ನು ಪ್ರಸಿದ್ಧಿಪಡಿಸಿಕೋ. ನಾವು ಗಾಯನ ಮಾಡುತ್ತಾ ನಿನ್ನ ಶೂರತ್ವವನ್ನು ಕೊಂಡಾಡುವೆವು. ಹಲ್ಲೆಲೂಯಾ. ಥ್ಯಾಂಕ್ ಯು. 2ನೇ ವಾಕ್ಯ 2వ ವಚನ. ನೀನು ಅವನ ಪ್ರಾರ್ಥನೆಯನ್ನು ನಿರಾಕರಿಸದೆ ಅವನ ಇಷ್ಟಾರ್ಥವನ್ನು ನೆರವೇರಿಸಿದೆಯಲ್ಲ.
ಹಲ್ಲೆಲೂಯ. ಮೂರನೇ ವಾಕ್ಯ, ನಾನಾ ಶುಭಗಳ ಒಡನೆ ನೀನೇ ಅವನನ್ನು ಎದುರುಗೊಂಡೆಯಲ್ಲ, ಅವನ ತಲೆಯ ಮೇಲೆ ಸುವರ್ಣ ಕಿರೀಟವನ್ನು ಇಟ್ಟಿದ್ದಿ. ಹಲ್ಲೆಲೂಯ. ಆಮೆನ್. ಯೇಸು ಕ್ರಿಸ್ತನ ಬಗ್ಗೆ ಪ್ರವಾದನೆಯ ಕೀರ್ತನೆ. ಈ ಕೀರ್ತನೆ ಯಾರ ಬಗ್ಗೆ? ಇಟ್ ಈಸ್ ಅಬೌಟ್ ಜೀಸಸ್. ಯೇಸುವಿನ ಬಗ್ಗೆ ಇರುವಂಥ ಪ್ರವಾದನೆಯ ಕೀರ್ತನೆ. ಕ್ರಿಸ್ತುವಿನ ಪತ್ತಿ ಎಳೆದಪಟ್ಟ ದೀರ್ಘದರ್ಶನ ಸಂಗೀತಂ. ಆಮೇನ್. ಮೋರ್ ದ್ಯಾನ್ ಬಿಫೋರ್ ಕ್ರೈಸ್ಟ್ 1500 years ಬ್ಯಾಕ್. ಯೇಸು ಕ್ರಿಸ್ತನ ಬರುವಿಕೆಯ 1500 ವರ್ಷಗಳ ಮುಂಚೆ ದಾವಿದನು ಬರೆದಂಥ ಕೀರ್ತನೆ. ಆಮೆನ್. ಎಲ್ಲ ಮಹಿಮೆ ಯೇಸುವಿಗೆ. ಕೈಗಳನ್ನು ಮೇಲೆ ಕೆತ್ತಿ, ವಿ ನೀಡ್ ಯು ಲಾರ್ಡ್. ನಮಗೆ ನಿನ್ನಲ್ಲದೆ ಮತ್ಯಾರು ಅವಶ್ಯ? ಪರಲೋಕದಲ್ಲಾಗಲಿ ಭೂಮಿಯಲ್ಲಾಗಲಿ ನೀನಲ್ಲದೆ ನಮಗೆ ಮತ್ಯಾರು ಅವಶ್ಯ? whom we need Lord. Hallelujah. உம்மையல்லாமல் வானத்திலும் பூமியிலும் எனக்கு யார் உண்டு சுவாமி? எனக்கு யார் தேவை? You are my need. Jesus, we love you. ಯೇಸುವೇ, ನಾವು ನಿಮ್ಮನ್ನು ಪ್ರೀತಿಸ್ತೇವೆ. Amen. Thank you, Heavenly Father, for sending your only begotten Son. ಇನ್ನೊಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ಕಳುಹಿಸಿಕೊಟ್ಟಿದ್ದರಲ್ಲಿಯೇ ನಿನ್ನ ಪ್ರೀತಿ ನಮಗೆ ಪ್ರಕಟಣೆಯಾಯಿತು. ನಾವು ನಿಮ್ಮನ್ನು ಆರಾಧಿಸ್ತೇವೆ, ಆರಾಧಿಸ್ತೇವೆ, ஆராதிஸ்தேவே. We worship you Lord. கைகளை உயர்த்தி சொல்லு, நம்ம உங்களை ஆராதிக்கிறோம். வாய்களை திறந்து, Lord we worship you, worship you Jesus. ನಿಮ್ಮನ್ನು ಆರಾಧಿಸ್ತೇವೆ ಯೇಸುವೇ. ಘನತೆ ಮಾನ ಪ್ರಭಾವ ನಿಮಗೊಬ್ಬರಿಗೇ ಅರ್ಪಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಜೋರ ಕೈಗಳನ್ನು ತಟ್ಟಿ ಯೇಸುವನ್ನ ಮಹಿಮೆ ಪಡಿಸಿ ಕುಳಿತುಕೊಳ್ಳಿ. ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ ನೀ, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರ ನೀ, ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ ನೀ, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರ ನೀ. ಕೈಗಳ ಮೇಲೆ ಕೆತ್ತಿ, ಏಸಯ್ಯ 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 ನನ್ನ ಸಮಾಧಾನ ನೀ, ಏಸಯ್ಯ 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 ನನ್ನ ಅಧಿಕಾರ ನೀ, ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ ನೀ, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರ ನೀ. ಆಮೆನ್. ಸಮಾರ್ಯರು ಯಾಕೋಬನು ನೋಡಿದಂಥ ಬಾವಿಯನ್ನು ಅನುಭವಿಸ್ತಾ ಇದ್ದರು. ಇವತ್ತು ನಾವು ಅನೇಕರು ಕೂಡ ಇಲ್ಲಿ ನಾವು ತೋಡದಂಥ ಬಾವಿಯನ್ನ, ಅಗೆಯದಂಥ ಬಾವಿಯನ್ನ, ತೋಡದಂಥ ಕೊಳವನ್ನ ನಾವು ಕಟ್ಟಿಲ್ಲ. ಮನೆ ನಮ್ಮ ತಂದೆ ತಾಯಿಗಳು ಕಟ್ಟಿಕೊಟ್ಟ ಮನೆಯಲ್ಲಿ ನಾವು ಸುಖವಾಗಿದ್ದೇವೆ. ಎಲ್ಲವೂ ಯೇಸುವಿಂದ ಬಂದಿದೆ, ಎಲ್ಲವೂ ಯೇಸುವೇ ಮಾಡಿದೆ. ಅದಕ್ಕಾಗಿ ಅವ್ರನ್ನ ಆರಾಧಿಸೋಣವಾ? ಆಮೆನ್. ನಾ ತೋಡದಂತ ಕೊಳವನ್ನು, ಅಗಿಯದಂತ ಬಾವಿಯನ್ನು, ಕಟ್ಟದಂತ ಮನೆಯನ್ನು ನಮಗೆ ನೀಡಿದೆ. ನಾ ತೋಡದಂತ ಕೊಳವನ್ನು, ಅಗಿಯದಂತ ಬಾವಿಯನ್ನು, ಕಟ್ಟದಂತ ಮನೆಯನ್ನು ನಮಗೆ ಕೊಡುವೆ ನೀ. ಹದ್ದಿನಂತೆ ಗೂಡನ್ನು ಕೆಡವಿ, ರೆಕ್ಕೆ
ರೆಕ್ಕೆಗಳ ಮೇಲೆ ಹೊರುತ್ತಿರುವೆ, ಹದ್ದಿನಂತೆ ಗೂಡನ್ನು ಕೆಡವಿ. ರೆಕ್ಕೆಗಳ ಮೇಲೆ ಹೊರುತ್ತಿ, ಕೈಗಳನ್ನ ಮೇಲೆ ಕೆತ್ತಿ ಎಸೆಯ ಏಸೈ, ಜೋರಾಗಿ ಹೇಳ್ರಿ ಎಸೆಯ. ಆಮೇನ್ ಆಮೇನ್. ನನ್ ಸಮಾಧಾನ ನೀ ಏಸಯ್ಯ, ಏಸಯ್ಯ, ಏಸಯ್ಯ. ನನ್ನ ಅಧಿಕಾರ ನೀ, ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ ನೀ, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರ ನೀ. அவர் சமாதான பலி, தாவீதன வேறானவர், ஞானம் அறிவு வல்லமையுள்ள ஆவியானவர் அவர். அல்லேலூயா. சாத்தானின் கால்களை கீழே போட்டு மிதிக்க வல்ல தேவன் அவர். ಆತನನ್ನು ಆರಾಧಿಸೋಣ, ಮಹಿಮೆ ಪಡಿಸೋಣ. ಸಮಾಧಾನ ಬಲಿಯೇ ದಾವೀದನ ಚಿಗುರೆ, ಜ್ಞಾನ ಅರಿವು ಬಲವ ಕೊಡುವ ದೇವರಾತ್ಮನೇ. ಸಮಾಧಾನ ಬಲಿಯೇ ದಾವೀದನ ಚಿಗುರೆ, ಜ್ಞಾನ ಅರಿವು ಬಲವ ಕೊಡುವ ದೇವರಾತ್ಮನೇ. ಸೈತಾನನು ನನ್ನ ಕಾಲ್ಗಳ ಕೆಳಗೆ ತುಳಿಸುವಂತ ಶಕ್ತನು ನೀ. ಸೈತಾನನು ನನ್ನ ಕಾಲ್ಗಳ ಕೆಳಗೆ ತುಳಿಸುವಂತ ಶಕ್ತನು ನೀ. ಕೈಗಳ ಮೇಲೆ ಕೆತ್ತಿ ಏಸಯ್ಯ, ಎಲ್ಲ ಜೋರಾಗೆ ಏಸಯ್ಯ. ನನ್ ಸಮಾಧಾನ ನೀ ಏಸಯ್ಯ, ಏಸೈ. ನನ್ನ ಅಧಿಕಾರ ನೀ, ನನ್ನ ಅಧಿಕಾರ ನೀ, ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ ನೀ, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರ ನೀ. ಕೈಗಳನ್ನು ಮೇಲೆ ಕೆತ್ತಿ ಹೇಳೋಣ. ಸಮಾಧಾನ ಬಲಿಯೇ ದಾವೀದನ ಚಿಗುರೆ, ಜ್ಞಾನ ಅರಿವು ಬಲವ ಕೊಡುವ ದೇವರಾತ್ಮನೇ. ಸಮಾಧಾನ ಬಲಿಯೇ ದಾವೀದನ ಚಿಗುರೆ, ಜ್ಞಾನ ಅರಿವು ಬಲವ ಕೊಡುವ ದೇವರಾತ್ಮನೇ. ಸೈತಾನನ್ನು ನನ್ನ ಕಾಲ್ಗಳ ಕೆಳಗೆ ತುಳಿಸುವಂತ ಶಕ್ತನು ನೀ. ಸೈತಾನನ್ನು ನನ್ನ ಕಾಲ್ಗಳ ಕೆಳಗೆ ತುಳಿಸುವಂತ ಶಕ್ತನು ನೀ. ಕೈಗಳ ಮೇಲೆ ಕೆತ್ತಿ ಏಸಯ್ಯ ಅಂತ ಹೇಳ್ರಿ. ಜೋರಾಗೆ ಏಸಯ್ಯ, ನನ್ ಸಮಾಧಾನ ನೀ. ರಸೆ ಬೇರೆ ಹೋರಬ ರಬಲಬ, ನನ್ನ ಅಧಿಕಾರ ನೀ, ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ ನೀ, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರ ನೀ.
ಜೋರ ಕೈಗಳನ್ನು ತಟ್ಟಿ ಯೇಸುವನ್ನ ಮಾತ್ರ ಮಹಿಮೆ ಪಡಿಸಿ. ಕಡೆಯವರು ಮೊದಲಿನವರಾಗುವರು, ಮೊದಲನೆಯವರು ಕಡೆಯವರಾಗುವರು. ಆಮೆನ್. ಮತ್ತಾಯ 20:16 ವಾಕ್ಯ ಬೇಗ ತೆಗೆದುಕೊಳ್ಳೋಣ. இந்த ஊமையை நான் பேசி இன்னைக்கு முடிக்க போகணும். ಇದೇ ಪ್ರಕಾರ, ಯಾವ ಪ್ರಕಾರ? ಬೆಳಗ್ಗೆ ಬಂದವರಿಗೆ ಕೊನೆಯಲ್ಲಿ ಕೂಲಿ, ಆಮೇಲೆ ಬಂದವರಿಗೆ ಮೊದಲ ಕೂಲಿ. ಏನು ಮಾಡಿದ್ರೆ ಸ್ವಾಮಿ? 5 ಗಂಟೆಗೆ ಬಂದವರಿಗೆ ಫಸ್ಟ್ ಕೊಡ್ರಪ್ಪ, ಅವ್ರಿಗೆ 6 ಮಣಿಗೆ ಬಂದವನಿಗೆ ಲಾಸ್ಟ್ ಅಲ್ವಾ? ಅದಕ್ಕೇನಂತಾರೆ? ಇದೇ ಪ್ರಕಾರ ಅಂತಾರೆ. ಆ ಕಡೆ ಅದು ಏನು ಹೇಳಿದ್ರು ಅದ್ರ ಪ್ರಕಾರ ಏನರ್ಥ? ಮೊದಲಿನವರು ಕಡೆಯವರು, ಮೊದಲಿನವರಾಗುವರು, ಮೊದಲಿನವರು ಕಡೆಯವರಾಗುವರು. ಆಮೆನ್. ಹಲ್ಲೆಲೂಯಾ. ದೇವರ ಪ್ರತಿಫಲದ ನಿಯಮ ಬಹಳ ವಿಚಿತ್ರವಾದದ್ದು. ದೇವರು ಪ್ರತಿಫಲಗಳನ್ನು ರಿವಾರ್ಡ್ ಕೊಡುವಾಗ, when God rewards you, it is always special, not like a man. மனுஷன் போல அவர் எங்களுக்கு ಪ್ರತಿಫಲங்களை கொடுக்க மாட்டார். ಮನುಷ್ಯನ ಹಾಗೆ ಅಲ್ಲ. ಮನುಷ್ಯನ ರೀತಿಯಲ್ಲಿ ಬೆಳಗ್ಗೆ 6 ಗಂಟೆಗೆ ಬಂದವನಿಗೆ ಫಸ್ಟ್ ಸಂಬಳ. ಆದರೆ ದೇವರ ನಿಯಮದಲ್ಲಿ 5 ಗಂಟೆಗೆ, ಸಾಯಂಕಾಲ 5 ಗಂಟೆ ಬಂದವನಿಗೆ ಫಸ್ಟು ಸಂಬಳ. 6 ಗಂಟೆಗೆ ಬಂದವನಿಗೂ ಅದೇ ಸಂಬಳ, ಸಾಯಂಕಾಲ 5 ಗಂಟೆ ಬಂದವನಿಗೂ ಅದೇ ಸಂಬಳ. ಆಮೇಲೆ ಪೇತ್ರ ಮತ್ತು ಇತರ ಶಿಷ್ಯರಿಗೆ ಯೇಸುವನ್ನು ಹಿಂಬಾಲಿಸುವುದಕ್ಕಾಗಿ ಏನೆಲ್ಲ ಬಿಟ್ಟು ಕೊಡಬೇಕೆಂಬುದಾಗಿ ಗೊತ್ತಿತ್ತು. ಟು ಗಿವನ್ ಅಪ್ ಎ ಗ್ರೇಟ್ ಡೀಲ್ ಟು ಫಾಲೋ ಜೀಸಸ್. ಯೇಸುವನ್ನು ಹಿಂಬಾಲಿಸೋದು ಅಂದರೆ ನಮ್ಮದೆಲ್ಲವನ್ನು ಬಿಟ್ಟು ಕೊಡಬೇಕು ಪ್ರಿಯರೇ. ಯು ಶುಡ್ ಲೂಸ್ ದ ಥಿಂಗ್ಸ್. ಆಮೇಲೆ ಯು ಶುಡ್ ಸ್ಯಾಕ್ರಿಫೈಸ್. ನೀವೇನು ಮಾಡಬೇಕು? ತ್ಯಾಗ ಮಾಡಲೇಬೇಕು. ಎಲ್ಲ ಇಟ್ಟುಕೊಂಡು ಯೇಸುವನ್ನು ಹಿಂಬಾಲಿಸ್ತೀನಿ ಅಂದರೆ ಸಾಧ್ಯ ಇಲ್ಲ. ಆಮೆನ್. ನಮ್ಮತನವನ್ನು, ನಮ್ಮ ಅಹಂಕಾರ, ಹೆಮ್ಮೆ, ಕೋಪ, ನಮ್ಮಲ್ಲಿರುವಂಥ ಕೆಟ್ಟತನ ಎಲ್ಲವನ್ನೇನು ಮಾಡಬೇಕು? ನಾನು ದೊಡ್ಡ ಐಶ್ವರ್ಯವಂತ, ನಾನು ಹಾಡಕ್ಕೆ ಬರುತ್ತೆ, ನನಗೆ ವಿದ್ಯಾವಂತ, ನನಗೆ ಹೆವಿ ಸಂಬಳ ಬರುತ್ತೆ, ನನಗೆ ಅದಿಲ್ಲ, ಇವೆಲ್ಲ ಎತ್ತಿ ಬಿಸಾಕಿ ಯೇಸುವನ್ನು ಹಿಂಬಾಲಿಸುವಂಥವನು ಹಿ ಶುಡ್ ಬಿ ಎಂಟಿ. ತನ್ನನ್ನು ಬರಿದು ಮಾಡಿಕೊಳ್ಬೇಕು. ಆಮೇಲೆ ಇಲ್ಲಿ ನಿನ್ನ ಟ್ಯಾಲೆಂಟ್ಸ್ ನಡೆಯೋದಿಲ್ಲ. ಆಮೇಲೆ ನಿನಗಿರುವಂಥ ಗಿಫ್ಟ್ಸ್ಗಳು ಇಲ್ಲಿ ನಡೆಯೋದಿಲ್ಲ. ನೀನು ಖಾಲಿ ಪಾತ್ರೆಯಾದರೆ ಮಾತ್ರ ಯೇಸುವನ್ನು ಹಿಂಬಾಲಿಸಬಹುದು. ಹಲ್ಲೆಲೂಯಾ. ಪೇತ್ರ ಮತ್ತು ಶಿಷ್ಯರಿಗೆ ಗೊತ್ತಿತ್ತು ವಾಟ್ ಈಸ್ ದ ವ್ಯಾಲ್ಯೂ or what should we pay the price to follow Jesus, denying yourself. நின்னன்னா என்னையும் உன்னையும் நாங்கள் வறுமையாற்றுக்கொண்டு அவரை பின்பற்ற வேண்டும். எல்லாம் இட்டுக்கொண்டு it is not possible. Amen. My Jesus is very special. Hallelujah. ಪೇತ್ರನಿಗೆ ಯೇಸುವನ್ನ ಹಿಂಬಾಲಿಸಿದರೆ ಸಿಗುವಂಥ ಪ್ರತಿಫಲದ ಮೇಲೆಯೇ ಕಣ್ಣಿತ್ತು. ಯೇಸುವನ್ನ ಹಿಂಬಾಲಿಸಿದ್ರೆ ಏನ್ ಸಿಗತ್ತೆ என்ன கிடைக்கிறது? ஆண்டவரை பின்பற்றுமே. எவ்வளோ கஷ்டம் எனக்கு, எவ்வளோ துன்பம் எனக்கு. இந்த உலகத்தில் யாருக்கும் துன்பம் இல்லை, எனக்கு மட்டுமே துன்பம். இயேசுவை பின்பற்றதுனால எவ்வளோ கஷ்டங்கள். ஹலோ சார், ನಿನಗೊಬ್ಬಳಿಗೆ ಕಷ್ಟ ಅಲ್ಲ, ನಿನಗೊಬ್ಬನಿಗೆ ಕಷ್ಟ ಅಲ್ಲ. ಯೇಸುವನ್ನ ಹಿಂಬಾಲಿಸುವಂಥವರೆಲ್ಲರಿಗೂ ಕೂಡ ಕಷ್ಟಗಳು, ಕಾರ್ಪಣ್ಯಗಳು ಎಲ್ಲವೂ ಇದ್ದೇ ಇರುತ್ತೆ. இட் இஸ் நாட் ஈஸி பாத். என்ன சொன்னார் ஆண்டவர்? இடக்கமான வாசல் வழியிலே நாங்கள் செல்ல வேண்டும். ಇಕ್ಕಟ್ಟಾದ ಬಾಗಿಲಿನಿಂದ ಪ್ರವೇಶಿಸುವವನು
ನಿತ್ಯ ಜೀವದ ಬಾಗಿಲಿಗೆ ಹೋಗ್ತಾನೆ. ಇಟ್ ಈಸ್ ನಾಟ್ ಈಸಿ. ಯು ಶುಡ್ ಲೂಸ್ ಯುವರ್ ಸನ್ಸ್, ಯುವರ್ ಡಾಟರ್ಸ್. ನಿಮ್ಮ ಮಕ್ಕಳನ್ನು ಕಳ್ಕೋಬೇಕಾಗೋದು. ಯೋಬ ಎಲ್ಲವನ್ನ ಕಳ್ಕೊಂಡ ನಿತ್ಯ ಜೀವಕ್ಕಾಗಿ. ದೇವರು ಎಲ್ಲವನ್ನ ವಾಪಸ್ ಕೊಟ್ಟರು. ಹಲ್ಲೆಲೂಯ. ಅಪೊಸ್ತಲನಾದ ಪೌಲ ಎಲ್ಲ ಸರ್ಟಿಫಿಕೇಟ್ನ ಹರಿದು ಬಿಸಾಕ್ತ. ದ ಗ್ರೇಟೆಸ್ಟ್ ಮ್ಯಾನ್ ಗಮಲಿಯ ಅನ್ನುವಂಥ ಶಿಷ್ಯ ಗುರುವಿನ ಪಾದದ ಬಳಿಯಲ್ಲಿ ಕುಳಿತುಕೊಂಡು ಇಡೀ ನ್ಯಾಯ ಪ್ರಮಾಣವನ್ನು ಕಲ್ತ್ಕೊಂಡಂಥವನು. ಅತ್ಯಂತ ಶ್ರೀಮಂತರು. ಪೌಲನ ಮನೆಯವರು ಅತ್ಯಂತ ಶ್ರೀಮಂತರು. ಕುರಿ ಚರ್ಮದಲ್ಲಿ ಗುಡಾರವನ್ನು ಹಾಕುವಂಥವರು. ದೇ ಆರ್ ವೆರಿ ರಿಚ್ ಪೀಪಲ್. ಅವನು ಹೇಳ್ತಾನೆ, ಕ್ರಿಸ್ತನಿಗೋಸ್ಕರ ನನಗೆ ಲಾಭವಾದವುಗಳನ್ನು ನಷ್ಟವೆಂದು ಎಣಿಸುತ್ತೇನೆ. ಆಮೇನ್. ಕ್ರಿಸ್ತುವಕ್ಕಾಗ ನಾ ಎಲ್ಲವற்றையும் ಎಳೆದು ಬಿಡುಗರೆ. ಸಭೆ ಇವತ್ತು ಈ ಮಟ್ಟಕ್ಕೆ ಬರಬೇಕ್ರಿ. ಬಿಕಾಸ್ ಕ್ರೈಸ್ಟ್ ಈಸ್ ಕಮಿಂಗ್ ಬ್ಯಾಕ್ ವೆರಿ ಸೂನ್. ಯೇಸು ಬರುವಾಗ ತನ್ನ ಮೊದಲ ಗೀತೆ ಬೇರೆ ಎಲ್ಲವನ್ನ ಕಳ್ಕೊಂಡು ಪರಿಶುದ್ಧತ್ವವೆಂಬ ಭೂಷಣದಿಂದ ಆತನನ್ನು ಎದುರುಗೊಳ್ಳಬೇಕು. ಈಸ್ ಕಮಿಂಗ್ ಬ್ಯಾಕ್. ಆದರೆ ಪೇತ್ರನಿಗೆ ಯಾವುದ್ರ ಮೇಲೆ ಕಣ್ಣಿತ್ತು? ಯೇಸುವನ್ನ ಹಿಂಬಾಲಿಸಿದ್ರೆ ನನಗೇನು ಸಿಗತ್ತೆ? ವಾಟ್ ಕ್ಯಾನ್ ಐ ಗೆಟ್? ಎನ್ನ ಕಡೆಕಿರ್ದು ಯೇಸುವೆ ಪಿನ್ಪற்றிನಾಲ್. ಆದರೆ ಈ ಸಾಮ್ಯದ ಮೂಲಕ ಯೇಸು ಅವರಿಗೆ ನಿಶ್ಚಯವಾಗಿ ಪ್ರತಿಫಲ ಸಿಗುತ್ತದೆ. ಆದರೆ ಅದು ಮನುಷ್ಯನ ನಿಯಮದಂತೆ ಅಲ್ಲ, ಅದು ಕರ್ತನ ನಿಯಮದ ಹಾಗೆ. ಅಕಾರ್ಡಿಂಗ್ ಟು ಗಾಡ್ಸ್ ಪ್ರಿನ್ಸಿಪಲ್, நாட் மேன் பிரின்சிபல். ஆண்டவருடைய நியமத்தின்படி, அவருடைய பద్ధதியின்படி அவர் செய்வார். மனுஷன் செய்வது போல அவர் செய்ய மாட்டார். எதுக்கென்று சொன்னால் அவர் என்னையும் உன்னையும் உருவாக்கினவர். ಮತ್ತಾಯ 19:30 ನೋಡೋಣ. ಮ್ಯಾಥ್ಯೂ 19:30 ಇದೇ ವಾಕ್ಯ ಅಲ್ಲಿದೆ. ಆದರೆ ಮೊದಲನೆಯವರಲ್ಲಿ ಅನೇಕರೇನಾಗ್ತಾರೆ? ಕಡೆಯವರಾಗ್ತಾರೆ. ಕಡೆಯವರಲ್ಲಿ ಅನೇಕರು. ಎಲ್ಲಿ ಸರ್ ನಿನ್ನ ಭಕ್ತಿ? ಮೊದಲಿದ್ದ ಭಕ್ತಿ ಎಲ್ಲೋಯ್ತು? ವೇರ್ ಈಸ್ ಯುವರ್ ಡೆಡಿಕೇಶನ್? ಮೊದಲಿದ್ದಂಥ ಭಕ್ತಿ, ದೇವರ ಮೇಲಿದ್ದಂಥ ಪ್ರೀತಿ, ನಿಮ್ಮ ಪ್ರಾರ್ಥನಾ ಜೀವಿತ, ಫ್ಯಾಮಿಲಿ ಪ್ರಾರ್ಥನೆ, ಸತ್ಯವೇದವನ್ನು ಓದುವಂಥದ್ದು ಎಲ್ಲಿದೆ ಇವತ್ತಿನ ದಿವಸ? ಮೊದಲಿದ್ದಿದ್ದೇನಾಯ್ತು? ಎಲ್ಲವೋ ಏನಾದ್ರಿ ಕಡೆಯವರಾಗಿದ್ದೀರಾ? ನಿನ್ನೆ ಮೊನ್ನೆ ಬಂದವನು ಫೈರ್ ಆಗಿದ್ದಾನೆ, ಉರಿತಾ ಇದ್ದಾನೆ. ಆದರೆ 20 ವರ್ಷದಿಂದ ಸಭೆಗೆ ಬರ್ತಿದ್ದೀರಾ, 25 ವರ್ಷದಿಂದ ಸಭೆ ರಕ್ಷಣೆ ಹೊಂದ್ಕೊಂಡಿದ್ದಾಯ್ತು. ವಾಟ್ ಯು ಆರ್ ಡೂಯಿಂಗ್ ಟು ಗಾಡ್? ದೇವರಿಗೋಸ್ಕರ ನಾವೇನು ಸಮರ್ಪಣೆ ಮಾಡಿದ್ವಿ ಅವತ್ತಿನ ದಿವಸ, ಅದನ್ನೆಲ್ಲ ನೆನಪಿಟ್ಕೊಂಡಿದ್ದೀರಾ? ಎಲ್ಲವನ್ನ ಕಳ್ಕೊಂಡಿದ್ದೀರಾ? ಪ್ರಾರ್ಥನಾ ಜೀವಿತಗಳು ಎಷ್ಟು ಜನಕ್ಕಿದೆ ಇವತ್ತಿನ ದಿವಸ? ಇನ್ನು ನಾನು ಪ್ರಶ್ನೆ ಮಾಡಿದ್ರೆ, ಆರ್ ಯು ಕಮಿಂಗ್ ಚರ್ಚ್ ಫಾರ್ ದ ಕಸ್ಟಮ್? ಸಂಪ್ರದಾಯಕ್ಕಾಗಿ ಸಭೆಗೆ ಬರ್ತಾ ಇದ್ದೀರಾ? ಬರಲಿಲ್ಲ ಅಂದರೆ ಆ ಪಾಸ್ಟ್ರಿಗೆ ಕೆಲಸ ಇಲ್ಲ, ಫೋನ್ ಮಾಡಿ ಕೇಳ್ತಾನೆ ಅಂತ. ಎಲ್ಲಿ ಸತ್ಯವೇದವನ್ನ ಎಷ್ಟು ದಿವಸ ಎಷ್ಟು ಹೋಗ್ತೀರಾ ಪ್ರತಿ ದಿವಸ ನೀವೆಲ್ಲ? ನಿಮ್ಮ ಪ್ರೀತಿ ಏನಾಯ್ತು? ಫಸ್ಟ್ ಪ್ರೀತಿ ದೇವರ ಮೇಲೆ, ಅಪ್ಪ ನಿನ್ನ ಬಿಟ್ಟರೆ ನನಗೆ ಯಾರು ಗೊತ್ತಿಲ್ಲ. ಇವತ್ತು ಬೇಡ ದೇವಸ್ವಾಮಿ, ಯಾಕಂದರೆ ನಿಮಗೆ ಒಳ್ಳೆ ಸಂಬಳ ಇದೆ, ಜನ ಇದ್ದಾರೆ, ಇನ್ಫ್ಲೂಯೆನ್ಸ್ ಇದೆ, ನಿಮ್ಗೆಲ್ಲರೂ ಗೊತ್ತು. ಇವತ್ತಿನ ದಿವಸ ಯು ಕ್ಯಾನ್ ಮ್ಯಾನೇಜ್. ನಾನು ನಿಮ್ಗೆ ಹೇಳ್ತೇನೆ, ನೀವು ಆದಮೇಲೆ ರಕ್ಷಣೆಗೆ ಬಂದವನು ಭಯಂಕರವಾಗಿ ಅಗ್ನಿಯಾಗಿ ಉರಿತಾನೆ. ನೀವಿನ್ನೂ ಕೂತೇ ಇರ್ತೀರ. ಯಾಕಂದರೆ ನೀವು ಬೆಳ್ಳಗೂ ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ. ಕಮ್ ಬ್ಯಾಕ್. ಎಷ್ಟು ದಿವಸ ಈ ಬದುಕಿ ಈ ಭೂಮಿಗೋಸ್ಕರ ಬದುಕ್ತಿರ್ರಿ? எவ்வளோ நாள் இந்த பூமிக்காக நானும் என் வீட்டாரும் என் மக்கள் என் கணவன் அது இது சொத்து பத்து ಯಾರ್ಕಾಗ? ಈ ಮಣ್ಣಿನ ಘಟ್ಟಗಳಲ್ಲಿ ದೇವರು ತನ್ನ ಮಹಿಮೆ ಇಟ್ಟಿದ್ದಾನೆ. ಇನ್ ಮಣ್ ಪಾಂಡೆಯಲ್ಲಿ ಆಂಡவர் தன் மகிமையை வைத்திருக்கிறார். Are you seeing that? The glory is inside you. The glory is inside you. I will tell you, everything will vanish one day.
ಎಲ್ಲವೂ ಒಂದು ದಿವಸ ಅಳಿದು ಹೋಗುತ್ತೆ, ಅವರ ವಾಕ್ಯ ಮಾತ್ರ ನಿಲ್ಲತ್ತೆ. வானமும் பூமியும் அழிந்து போகிறது, அவர் வார்த்தை அழியாது. ಆದಿ ಸಭೆಗಳು ಎಷ್ಟು ಕಷ್ಟಗಳಲ್ಲಿ ಹೋಯಿತು, ಎಂಥ ನಿಂದನೆ ಅವಮಾನಗಳಲ್ಲಿ. ಬಟ್ಟೆಯನ್ನೆಲ್ಲ ಬಿಚ್ಚಿ ಪೌಲ ಸಿಲ್ವರನ್ನ ಕಟ್ಟಿ ಹಾಕಿ ಚಾವಟಿಗಳಿಂದ ಹೊಡಿತಾರೆ. ಮಧ್ಯರಾತ್ರಿಯಲ್ಲಿ ಅವ್ರನ್ನ ಸೆರೆಮನೆಗೆ ಹಾಕಿದ್ದಾರೆ. ಸೆರೆಮನೆಗಳು ಈ ಥರ ಸೆರೆಮನೆಗಳಲ್ಲ, ನಾನು ನಿಮ್ಗೆ ಒಂದ್ಸರಿ ತೋರಿಸ್ತೇನೆ ಯಾವ ಥರ ಸೆರೆಮನೆ ಎಂಬುದಾಗಿ. ಜೈಲ್ ಇನ್ನಿಕ್ಕಿ ಪಾಕ್ರಿಂಗಳೇ ಇನ್ನಿಕ್ಕಿ ಅದನ್ನು ಮೈಕೋಕಿಟ್ಟೆ ನಾಗರತ್ನಪುರದಲ್ಲಿ, ಆ ಥರ ಜೈಲಲ್ಲ. ಅಂಥ ಸೆರೆಮನೆಗಳಲ್ಲಿ ದೇವರನ್ನು ಕೊಂಡಾಡ್ತಾರೆ. ಆಕ್ಟ್ಸ್ 16:25 ಯಾಕಪ್ಪ? ಅಪೊಸ್ತಲರ ನಡೆಮಡಿಗಳು 16:25. ಸುಮಾರು ಮಧ್ಯರಾತ್ರಿಯಲ್ಲಿ ಪೌಲ ಸಿಲ್ಲರು ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ಸ್ತುತಿಗೀತೆಗಳನ್ನು ಹಾಡುತ್ತಾ ಇದ್ದರು. ಇತರ ಕೈದಿಗಳೆಲ್ಲರೂ ಆಲಿಸುತ್ತಿದ್ದರು. 24 ಹಾಕಪ್ಪ, 24, 23. ಬಳಿಕ ಸೆರೆಮನೆಯ ಅಧಿಕಾರಿಗೆ ಅವರನ್ನು ಬಹು ಎಚ್ಚರಿಕೆಯಿಂದ ಕಾಯಿರಿ ಎಂದು ಆಜ್ಞಾಪಿಸಿದರು. 24. ಆದ್ದರಿಂದ ಸೆರೆಮನೆಯ ಅಧಿಕಾರಿಯು ಅವರನ್ನು ಸೆರೆಮನೆಯ ಒಳೆ ಕೋಣೆಗೆ ಹಾಕಿಸಿ ಅವರ ಕಾಲುಗಳನ್ನು ಮರದ ದಿಮ್ಮಿಗಳಿಗೆ, ಎಲ್ಲಿಗೆ ಹಾಕಿದ್ದಾನೆ? ಮರದ ದಿಮ್ಮಿಗಳಿಗೆ ಸರಪಣಿಯಿಂದ ಕಟ್ಟಾಕಿದ್ದಾನೆ. 22 ಹಾಕಪ್ಪ, 22, 21. ಏನು ಮಾಡಿದ್ರು? ನಿಷ್ಕಿದ್ದ ಕಾರ್ಯಗಳನ್ನು ಮಾಡುವಂತೆ ಇವರು ಜನರಿಗೆ ಹೇಳುತ್ತಾ ಇದ್ದಾರೆ. ರೋಮ್ ಪ್ರಜೆಗಳಾಗಿರುವ ನಾವು ಅಂಥ ಕಾರ್ಯಗಳನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಏನು ಮಾಡಿದ್ರು? ಯೇಸು ನೋಡಿ ವಾಕ್ಯ, ಜನರು ಪೌಲ ಸಿಲ್ಲರಿಗೆ ವಿರೋಧವಾಗಿದ್ದರು. ಆಗ ನಾಯಕರು ಪೌಲ ಸಿಲ್ಲರ ಬಟ್ಟೆಗಳನ್ನು ಹರಿದು ಹಾಕಿಸಿ ಏನು ಮಾಡಿದ್ರು? ಅವ್ರಿಗೆ ಪೌಲ ಮತ್ತು ಸಿಲ್ವರ ಬಟ್ಟೆಗಳನ್ನು ಏನು ಮಾಡಿದ್ರು? ಅವರಿಬ್ಬರಿಗೂ ಕೋಲುಗಳಿಂದ, ಯಾವುದರಿಂದ? ಬಟ್ಟೆನೇ ಇಲ್ಲ, ನೇಕೆಡ್ ರೀ, ನಿರ್ವಾಣವಾಗಿ ಯೇಸು ಸ್ವಾಮಿಯ ನಿಮಿತ್ತವಾಗಿ ಕಟ್ಟಿ ಹಾಕಿ ಕೋಲ್ ತಗೊಂಡು ಏನು ಮಾಡ್ತಾ ಇದ್ದಾರೆ? ಬಾಲವಾಗಿ ಹೊಡೆಸಿ ಮೈಯೆಲ್ಲ ಬಾಸುಂಡೆ, ರಕ್ತ ಹರಿತಾ ಇದೆ. ಸೆರೆಮನೆಯಲ್ಲಿ ಹಾಕ್ಸಿದ್ರೆ 25ನೇ ವಾಕ್ಯದಲ್ಲಿ ನೋಡ್ತೇವೆ, ಅವರು ಮಧ್ಯರಾತ್ರಿಯಲ್ಲಿ ಯೇಸುವನ್ನು ಕೊಂಡಾಡ್ತಾ ಇದ್ದಾರೆ, ಯೇಸುವನ್ನು ಸ್ತುತಿಸ್ತಾ ಇದ್ದಾರೆ. ಯಾತಕ್ಕೆ? ಕರ್ತನೇ, ನಿನ್ನ ನಿಮಿತ್ತವಾಗಿ ನಾವು ಬಾಧೆ ಪಟ್ಟಿದ್ದು ಎಷ್ಟೋ ಸಂತೋಷ. எவ்வளோ நல்லது ஆண்டவரே, உனக்காக உன்னுடைய நிமித்தத்துக்காக நான் ಬಾಧೆಪಟ್ಟೆ. ಆದರೆ ಇವತ್ತು ಸ್ವಲ್ಪ ಕಷ್ಟ ಬಂದರೆ, ಸ್ವಲ್ಪ ಏನಾದ್ರು ಆದರೆ, ಅಯ್ಯೋ எனக்கு தாங்க முடியாத வேதனை. என்ன வேதனை உனக்கு? Where is your prayer life, sir? Still you are attached to these worldly things. இந்த பூமிக்குரிய காரியங்களுக்கு இன்னும் நீ அடிக்ட் ஆகிருக்கிறியா? வெளியே வாம்மா, இயேசுவை பாரு, ಯೇಸುವಿಗೆ ನೆರೆಂಗು. ಯೇಸುವಿಗೆ ಹತ್ತಿರವಾಗಿ ಬೇರೆ ಎಲ್ಲವೂ ನಮಗೆ ಬೇಡ ಅನಿಸ್ಬಿಡುತ್ತೆ. ಬೇರೆ ಎಲ್ಲವೂ ಬೇಡ. ಯಾಕಂದ್ರೆ ನೀತಿಯ ಸೂರ್ಯ ಆತ. ಮೊದಲಿನವರು ಕಡೆಯವರಾಗ್ತೀರಾ, ಕಡೆಯವರು ಮೊದಲಿನವರಾಗ್ತೀರಾ. ವೇರ್ ಇಸ್ ಯುವರ್ ಫೈರ್? ರೆನಾಲ್ಡ್ ಬೊಂಕೆ ಅನ್ನುವಂಥ ಸೇವಕರ ಹತ್ರ ಒಬ್ಬ ಹೆಂಗಸು, ವಯಸ್ಸಾಗಿರುವಂಥ ತಾಯಿ ಬಂದು ಹೇಳಿದಂತೆ, ಓ ಬ್ರದರ್, you should pray for me. Demons are driving me. பிசாசானவன் என்னை துரத்து கொண்டிருக்கிறான். என் தலைமையிலேயே ಒಂದು ಉಕಾರ ಪಿಸಾಸು. ಸೈತಾನ್ ಎಲ್ಲಿ ಬಂದು ಕುಳಿತುಕೊಳ್ತಾನೆ? ನನ್ನ ತಲೆ ಮೇಲೆ ಬಂದು ಕುಳಿತುಕೊಳ್ತಾನೆ. ನನಗೋಸ್ಕರ ಪ್ರೇಯರ್ ಮಾಡಿ. ಅವ್ರು ಹೇಳಿದ್ರಂತೆ, ಆರ್ ಯು ಬ್ಯಾಪ್ಟೈಸ್ಡ್ ಇನ್ ದ ಹೋಲಿ ಸ್ಪಿರಿಟ್? ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿದ್ದೀಯಾ? ಎಸ್, ನಾನು ನೆರಪಪಟ್ಟಿರುக்கிறேன். ಬಟ್ ವೇರ್ ಇಸ್ ದ ಫೈರ್? ನಿನ್ನ ತಲೆ ಮೇಲೆ ಉರಿಬೇಕಾದಂಥ ಅಗ್ನಿ ನಾಲಿಗೆ ಎಲ್ಲಿದೆ? ನಿಮ್ಮ ಮೇಲೆ ಅಗ್ನಿ ಇದ್ರೆ ಯಾವ ಸೈತಾನ್ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ, ನಿಮ್ಮ ಮನೆಯನ್ನು ಹಾಳು ಮಾಡೋದಕ್ಕಾಗಲ್ಲ. ಆಮೆನ್. ನೀವು ಯಾವತ್ತು ಪ್ರಾರ್ಥನೆ ಮರಿತಿರೋ, ಯೇಸುವನ್ನ ನೋಡೋದನ್ನ ಬಿಡ್ತಿರೋ, ಗಂಡ ಹೆಂಡತಿ ಮಕ್ಕಳು ಅತ್ತೆ ಸೊಸೆ ಅಂತ ಇನ್ನೂ ಕೂತೇ ಇರ್ತಿರೋ,
ನೀವು ಯೇಸುವನ್ನು ನೋಡೋಕ್ಕಾಗಲ್ಲ. ಲೂಕ 14:23 ಹಾಕಪ್ಪ. ಲೂಕ್ 14:23. ಆಗ ಯಜಮಾನ ಸೇವಕನಿಗೆ ಹೆದ್ದಾರಿಗಳಿಗೂ ರಸ್ತೆಗಳಿಗೆ ಹೋಗಿ ಅಲ್ಲಿರುವ ಜನರನ್ನೆಲ್ಲ ಆಮಂತ್ರಿಸು, ನನ್ನ ಮನೆಯು ಜನರಿಂದ ತುಂಬಿ ಹೋಗಬೇಕೆಂಬುದೇ. ಯಾಕಂದರೆ ಕರೆದವ್ರು ಯಾರೂ ಕೂಡ ಏನು ಮಾಡಲಿಲ್ಲ, ಔತಣಕ್ಕೆ ಕರೆದವರೆಲ್ಲ ಏನು ಮಾಡಲಿಲ್ಲ, விருந்துக்கு கூப்பிட்டவரெல்லாம் என்ன செய்தாரு? சாக்கு போக்கு சொல்லிட்டாரு, வாங்கோ ஜபத்துக்கு வரமாட்டீங்களே, ஜபத்துக்கு வரமாட்டீங்களே. சாக்கு போக்கு அப்படி இருக்குது பிரதர். கால் நோவு பிரதர், ತಲೆವಲಿ ಎವಳ ಮಾಲ್ ತಲೆವಲಿ, ಇನ್ನೂ ತಲೆನೋವು ಎಷ್ಟು ದಿವಸ ತಲೆನೋವ್ರಿ ನಿಮಗೆ? ನೀವೇ ಯೇಸು ಸ್ವಾಮಿಗೆ ತಲೆನೋವು ಆಗ್ಬಿಡ್ತೀರ. ಆಮೇಲೆ ಬೇರೆಯವ್ರನ್ನ ಕರೀರಿ ಅಂತಾರೆ. ಏನಂತ ಹೇಳಿದೆ ಯಜಮಾನ, ಹೋಗಿ ಬೇರೆಯವ್ರನ್ನೆಲ್ಲ ಕರ್ಕೊಂಬಪ್ಪ. ನಾ ಕರೆದವ್ರು ಯಾರು ಕೂಡ ಬರಲಿಲ್ಲ, ನಾಡಿತ್ತವರು ಯಾರು ಬರಲ್ಲ விருந்துக்கு. என்ன செய்ய, வெளியே போய் ಯಾರು இருக்கிறோரோ ಬೀದಿಲೆ ಎಲ್ಲರೂ ಕೂப்பிಟ್ಟಿನ ವಾಂಗು. ಯಾವತ್ತು ಹಿಂದಕ್ಕೆ ಹೋಗ್ಬೇಡ್ರಿ. ಡೋಂಟ್ ಬ್ಯಾಕ್ ಸ್ಲೈಡ್, ಪಿನ್ಸ್ ಸೆಲ್ ಹೋಗಾದಿಂಗೋ. ಕ್ರಿಶ್ಚಿಯನ್ ವಾಳ್ಕೆಲೆ ದೆರ್ ಈಸ್ ನೋ ಬ್ಯಾಕ್ ಗೇರ್. ಬ್ಯಾಕ್ ಗೇರೇ ಇಲ್ಲ ನಿಮ್ಮ ಕಾರ್ಗೆ. ನೀವು ಮುಂದೆನೇ ಹೋಗಬೇಕು. ಯಾಕಂದರೆ ನಿನ್ನ ಮುಂದೆ ಸೈನ್ಯಗಳ ಕರ್ತ ಇದ್ದಾನೆ. ಆಮೆನ್, ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಅನೇಕರು ಈ ಸಾಮ್ಯವನ್ನು ಎರಡು ರೀತಿಯ ಅರ್ಥವನ್ನು ಕೊಡುತ್ತದೆ ಎಂದು ಹೇಳ್ತಾರೆ. டூ மீனிங்ஸ் ஃபார் திஸ் parable. இந்த ஊமைக்கு ரெண்டு அர்த்தங்கள் என்று சொல்லுகிறார். ಒಂದನೇದು, ಅನೇಕ ಹಂತದಲ್ಲಿ ಡಿಫರೆಂಟ್ ಸ್ಟೇಜಸ್ ಆಫ್ ದೇರ್ ಲೈಫ್ ಜನರು ದೇವರ ಬಳಿ ಬರುತ್ತಾರೆಂಬುದಾಗಿ. ಅಂದರೆ ಆರಂಭದಲ್ಲೇ ಅಥವಾ ಯೌವನದಲ್ಲಿ ಅಥವಾ ಮಧ್ಯಪ್ರಾಯದಲ್ಲಿ ಅಥವಾ ಮುಪ್ಪಿನ ವಯಸ್ಸಿನಲ್ಲಿ ಅಥವಾ ಸಾಯುವ ಪರಿಸ್ಥಿತಿಯಲ್ಲಿ ಬಂದವನಿಗೂ ಕೂಡ ಅದೇ ನಿತ್ಯ ಜೀವ. கைகளின் மேலே கத்தி அதே ரட்சிப்பு. கடைசி நிமிடத்தில் வந்து இயேசுவே, அப்பா நான் என் பாவத்துக்காக நான் பశ్చాத்தாபப்படுகிறேன், என்னை மன்னிச்சிட்டு என்னை ஏற்றுக்கொள்ளுங்கப்பா என்று சொன்னால் அவனுக்கு நித்திய ஜீவன். ಮುಂಚೆ ಚಿಕ್ಕ ವಯಸ್ಸಲ್ಲೇ ಕ್ರಿಶ್ಚಿಯನ್ ಫ್ಯಾಮಿಲಿಯಿಂದ ಬಂದವನು, ಅವನಿಗೂ ಅದೇ ನಿತ್ಯ ಜೀವ. ಯೇಸು ಯಾವತ್ತೂ ಪಕ್ಷಪಾತ ಮಾಡೋದಿಲ್ಲ. beginning of their life, in youth, in adulthood, in old age, or at the very end, if you accept Christ, surely you will receive the same eternal life that God is promised to apostles. அப்போஸ்தலருக்கு என்ன ஆண்டவர் வாக்குத்தத்தம் செய்தாரோ அதே எல்லாவற்றையும் கடைசி நிமிடத்தில் ரட்சிக்கப்பட்டு இயேசுவை ஏற்றுக்கொண்டவனுக்கு கூட ஆண்டவர் கொடுக்க போகிறார். ನಂಬುತ್ತೀங்களா? ಕೈಗಳನ್ನು ಮೇಲೆ ಕೆತ್ತಿ ಯೇಸುವಿಗೆ ಸ್ತೋತ್ರ ಮಾಡೋಣ. ಯೇಸುವಿಗೆ ಸ್ತೋತ್ರ ಮಾಡೋಣ. ಐ ಎಂಕರೇಜ್ ಯು, ಐ ನೆವರ್ ಡಿಸ್ಕರೇಜ್ ಯು. ನಾನು ನಿಮ್ಮನ್ನು ನಿರುತ್ಸಾಹಗೊಳಿಸ್ತಾ ಇಲ್ಲ, ಎನ್ಕರೇಜ್, ಉತ್ಸಾಹ ಪಡಿಸ್ತಾ ಇದ್ದೇನೆ. ಮೊದಲಿನವರು ಕಡೆಯವರಾಗಬೇಡಿ, ಯಾವತ್ತು ಮೊದಲಿನವರಾಗೇ ಇರಿ. ಪ್ರಾರ್ಥನೆಯನ್ನು ಜಾಸ್ತಿ ಮಾಡಿ, ಸತ್ಯಭೇದವನ್ನು ಜಾಸ್ತಿ ಮಾಡಿ, ಓದೋದನ್ನು ಯಾವಾಗ ನೋಡೋ ಗಂಡ ಹೆಂಡತಿ ಮಕ್ಕಳು ಬಿಡಿ, ಅದಲ್ಲ. ಜೀಸಸ್ ಈಸ್ ಮೈ ಫಸ್ಟ್ ಲವ್. ನನ್ನ ಮೊದಲ ಪ್ರೀತಿ ಯಾರು ಅಂದರೆ ಯೇಸುನೇ. ಹಿ ಈಸ್ ಮೈ ಫಸ್ಟ್ ಲವ್. ಹಲ್ಲೆಲೂಯಾ. ಸತ್ಕಾರ್ಯಗಳನ್ನು ಪ್ರಾರಂಭಿಸಿರುವೆ, ಅಂತ್ಯದವರೆಗೂ ನಡೆಸುವೆ ನೀ. ಸತ್ಕಾರ್ಯಗಳನ್ನು ಪ್ರಾರಂಭಿಸಿರುವೆ, ಅಂತ್ಯದವರೆಗೂ ನಡೆಸುವೆ ನೀ. ಮುಪ್ಪಿನ ಪ್ರಾಯದಲ್ಲೂ ನಡೆಸುವೆ ನೀ. ನಂಬಿಕಸ್ಥನಾಗಿರುವೆ, ಮುಪ್ಪಿನ ಪ್ರಾಯದಲ್ಲೂ ನಡೆಸುವೆ ನೀ. ನಂಬಿಕಸ್ಥನಾಗಿರುವೆ. ಕೈಗಳನ್ನು ಮೇಲೆ ಕೆತ್ತಿ ನಡೆಸುವೆ ನೀ. ಎಂದೆಂದು ಎಂದೆಂದು
ಕೊನೆವರೆಗೂ ನಡೆಸುವೆ ನೀನೇ ಯೆಹೋವಾ ಈರೇ. ನಮ್ಮೆಲ್ಲವ ನೋಡಿಕೊಳ್ಳುವೆ, ನಮ್ಮೆಲ್ಲವ ನೀನೇ ಯೆಹೋವಾ, ನಮ್ಮೊಂದಿಗೆ ಎಷ್ಟು ಜನ ಯೇಸುವನ್ನು ಪ್ರೀತಿಸ್ತೀರಾ? ಕೈಗಳನ್ನ ಮೇಲೆ ಕೆತ್ತಿ ಹೇಳ್ರಿ, ಐ ಲವ್ ಯು ಜೀಸಸ್, ಐ ಲವ್ ಯು ಲಾರ್ಡ್. ಎಲ್ಲ ವಾಯ್ತಾರೆಂದು ಚೊಲ್ಲೋಣ. ஏசப்பா நான் உன்னை நேசிக்கிறேன். கன்ஃபெஸ் 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 அறிக்கை செய்யுங்கள். லார்ட் ஐ வர்ஷிப் யூ, ಐ ಥ್ಯಾಂಕ್ ಯು ಲಾರ್ಡ್. ನಾನು ನಿನ್ನ ಪ್ರೀತಿಸ್ತೇನೆ, ನನಗೇನು ಬೇಡ ಅಂತಾನೆ ದಾವೀದ. ನೀವು ಒಬ್ಬ ಇದ್ರೆ ಸಾಕು ಅಂತಾನೆ. ನೋಡಿ ಕೀರ್ತನೆ 27:4 ನೋಡ್ರಿ, ದಾವೀದ ಏನಂತ ಹೇಳ್ದ? 27:4 ಸ್ಯಾಮ್ಸ್ ಸಂಗೀತಂ 27:4 ನನ್ನ ಜೀವಮಾನವೆಲ್ಲ ಹೇಳ್ರಿ, ಯೆಹೋವನ ಆಲಯದಲ್ಲಿ ವಾಸಿಸುತ್ತಾ ಆತನ ಪ್ರಸನ್ನತೆಯನ್ನು ವೀಕ್ಷಿಸುತ್ತಾ ಆತನ ಮಾರ್ಗದರ್ಶನವನ್ನು ಎದುರು ನೋಡುತ್ತಾ ಇರಬೇಕೆಂಬ ಒಂದೇ ಒಂದು ಏನಾದ್ರು ಬೇರೆ ಕೇಳದ್ನಾ? எக்ஸ்ட்ரா திங்ஸ் ஆண்டவரே என் மகனுக்கு ஒரு பைக் கொடுங்கப்பா, பைக்கு வெக்கமா இல்லை உனக்கு? நீ காசு கொடுத்தா பைக் கொடுக்குறாரு, அதுக்கு போய் ஒரு ஜெபம். என்ன மாதிரி ஜெபம் பாருங்க. தாவீது என்ன ஜெபிக்கிறாரு? ஆண்டவரே என் வாழ்நாள் எல்லாம் உன் சமூகத்தில் இருக்கும்படி உன்னுடைய ஆலோசனையின்படி நடத்தும்படி நான் ஜெபிக்கிறேன், அதையே விரும்புகிறேன். இந்த வரத்தை கொடுங்கப்பா. ಏನೋ ಪ್ರಸನ್ನತೆಯನ್ನು ವೀಕ್ಷಿಸುತ್ತಾ ಆತನ ಮಾರ್ಗದರ್ಶನವನ್ನು ಎದುರು ನೋಡುತ್ತಾ ಇರಬೇಕೆಂಬ ಒಂದೇ ಒಂದು ಕೋರಿಕೆಯನ್ನು ಯೆಹೋವನಲ್ಲಿ ಕೇಳಿಕೊಂಡು ಅದನ್ನೇ ಎದುರು ನೋಡ್ತಾ ಇದ್ದೇನೆ. ಒಂದನೇದೇನು? ಯೆಹೋವನ ಆಲಯದಲ್ಲಿ ವಾಸಿಸುವ ಕೃಪೆ. ಎರಡನೇದು ಅವರ ಪ್ರಸನ್ನತೆಯನ್ನು ಕೇಳ್ಕೊಳ್ತಾನೆ, அந்த பிரசன்னத்தை விரும்புகிறார். மூணாவது மார்கதர்ஷன. யார மார்கதர்ஷன? ஆமென். will of God, way of God. ஏதோ சும்மா வாழக்கூடாதுமா. you are having a purpose in your life. உங்க வாழ்க்கையில ஒரு நோக்கம் இருக்குது. நீ சும்மா உனக்காக ஆண்டவர் ரத்தத்தை சிந்தவில்லை. சாத்தானுக்கு ஒப்பு கொடுக்காதீங்க உங்க வாழ்க்கையே. ಸೈತಾನನಿಗೆ ಒಪ್ಪಿಸ್ಕೊಡ್ಬೇಡ್ರಿ. ಇದ್ದರು ಸತ್ತರು ಕರ್ತನಿಗಾಗಿ ನಾವಿದ್ದೇವೆ. ಎಂಥ ವಾಕ್ಯಗಳು, ಎಂಥ ಪ್ರಾರ್ಥನೆಗಳು, ಎಂದ ಮಾರಿ ಜಪಂ. ಏಮೇ ಕೈಗಳನ್ನು ಮೇಲೆ ಕೆತ್ತಿ ಹೇಳೋಣ. ದೇವರೇ, ನಿನ್ನ ಆಲಯದಲ್ಲಿ ಅಂದರೆ ನಿನ್ನ ಪ್ರಸನ್ನತೆಯಲ್ಲಿ ಯಾವಾಗಲೂ ಇರುವಂತೆ ನಿನ್ನ மார்கதர்ஷனவன்னே எதிரு நோடுத்தா ஆமென் உன்னுடைய ஆலோசனை உம்முடைய சித்தம் எதிர்பார்க்கும்படி ஒரே வரத்தை கேட்டேன். only one thing I asked, Lord. I never asked for helicopter, car, house, good wife, good husband. No, nothing. Only presence of God, way of God. ಕರ್ತರುடைய ವಳಿ, ದೇವರ ಮಾರ್ಗ. ಯಾವತ್ತನ ಈ ತರ ಪ್ರಾರ್ಥಿಸಿದ್ದೀರಿ? I love you Jesus, I love you Lord. ನಿನ್ನ ಹಾಗೆ ದೇವರು ಭುವಿಯಲಿಲ್ಲ, ನೀನಲ್ಲದೆ ಬೇರೆ ಆದರವಿಲ್ಲ. ನಿನ್ನ ಪ್ರಿಯನಾಗಿ ನಾ ಎಂದು ಬಾಳುವೆ. ನೀನೆ ನನ್ನ ಸರ್ವಸ್ವ, ನನ್ನ ಯೇಸುವೇ.
ಎಷ್ಟು ಜನ ಹೇಳ್ತೀರ, ನನ್ನ ಸರ್ವಸ್ವ ಯೇಸುವೆ, ನನ್ನ ಸರ್ವಸ್ವ ಯೇಸುವೆ. My everything is Jesus. எனக்கு எல்லாமே இயேசுவே. ಎರಡನೇದು ಅಭಿಪ್ರಾಯ. ಮೊದಲನೇದೇನು? ಆರಂಭದಲ್ಲಿ, ಯೌವನದಲ್ಲಿ, ಮಧ್ಯಪ್ರಾಯದಲ್ಲಿ, ಮುಪ್ಪಿನ ವಯಸ್ಸಿನಲ್ಲಿ, ಸಾಯುವಾಗ ಕೂಡ ಯೇಸುವೇ ಈ ಪಾಪಿಯ ಮೇಲೆ ಕರುಣೆ ತೋರೆಂಬುದಾಗಿ ಪಶ್ಚಾತ್ತಾಪ ಪಟ್ಟರೆ ಅವನಿಗೂ ನಿತ್ಯ ಜೀವ. ಎರಡನೇ ಅಭಿಪ್ರಾಯ ಏನು ಗೊತ್ತಾ? ಸತ್ಯವೇದದ ಪಂಡಿತರು ಹೇಳುವಂಥದ್ದು ಎರಡನೇ ಅಭಿಪ್ರಾಯ, ಸ್ನಾನಿಕನಾದ ಯೋಹಾನನಿಂದ ಉದಯವಾದ ಸುವಾರ್ತೆ. யோவான் ஸ்நானிக்கன் மூலமா புறப்பட்டு வந்த சுவிசேஷம், ಡಾನ್ಡ್ ವಿತ್ ಜಾನ್ ದ ಬ್ಯಾಪ್ಟಿಸ್ಟ್. ಆಮೇಲೆ ಯೇಸುವಿನ ಉಪದೇಶ ಎರಡನೇದಾಗಿ. ಮೂರನೇದು ಅಪೋಸ್ತಲರ ಉಪದೇಶ. ಯಾರ್ಯಾರಿಗೆ? ಯಹೋದ್ಯರಿಗೆ ಮತ್ತು ಅನ್ಯ ಜನರಿಗೆ. ಯಾರ್ಯಾರಿಗೆ? ಯಹೋದ್ಯರಿಗೆ, ಅನ್ಯ ಜನರಿಗೆ. ಯಾರಿಂದ ಮೊದಲು ಉಪದೇಶ ಬಂತು? ಸ್ನಾನಿಕನಾದ ಯೋಹಾನ. ಎರಡನೇದು ಯಾರು? ಯೇಸು. ಮೂರನೇದು ಯಾರು? ಅಪೋಸ್ತಲರು. ಯಾರಿಗೆ? ಯಹೋದ್ಯರಿಗೆ. ಎರಡನೇದು ಯಾರಿಗೆ? ಅನ್ಯ ಜನರಿಗೆ. ನಾವೆಲ್ಲ ಯಾರು? ಅನ್ಯ ಜನರಿಗೆ ಎಂಬುದಾಗಿ ಈ ಸಾಮ್ಯ ಅರ್ಥ ಹೇಳುತ್ತೆ ಎಂಬುದಾಗಿ ಹೇಳ್ತಾರೆ. ಆಮೆನ್. ಆದರೆ ಅತಿ ಸುಲಭವಾಗಿ ನಾನು ಇವೆಲ್ಲವನ್ನ ಕಾಂಪ್ಯಾಕ್ಟ್ ಮಾಡಿ ಹೇಳಬೇಕಂದ್ರೆ ரொம்ப ಈಸಿಯಾ சொல்லுறது என்ன தெரியுமா? ಇದು ಕೃಪೆ ಮತ್ತು ಪ್ರತಿಫಲದ ಸಾಮ್ಯ. கிரேஸ் அண்ட் ரிவார்ட். கிருபையும் ஆண்டவர் தருகிற பிரதிபலத்தின் ஊமை என்று மட்டும் சொல்ல முடியும். ಯಾಕಂದ್ರೆ ಬೆಳಗ್ಗೆ ಬಂದವನಿಗೂ ಒಂದು ಬೆಳ್ಳಿ ನಾಣ್ಯ, ಸಾಯಂಕಾಲ 5 ಗಂಟೆಗೆ ಬಂದವನಿಗೂ ಅದೇ ಕೂಲಿ. ಆಮೆನ್. ಅದನ್ನ ಕೃಪೆ ಅನ್ಬೇಕಾ, ದಯೆ ಅನ್ಬೇಕಾ? ಕೃಪೆ. ಕೈಗಳನ್ನ ಮೇಲೆ ಕೆತ್ತಿ, ಕೃಪೆ. ವಿ ಆರ್ ಲಿವಿಂಗ್ ಇನ್ ದ ಗ್ರೇಸ್. ஹல்லேலூயா. நாங்கள் கிருபையிலே வாழ்கிறோம். கிருபையால் நிலை நிற்கிறோம். தேவ கிருபையால் நிலை நிற்கிறோம். சொல்லுங்க, கிருபையால். ஆமென். தேவ கிருபையால் நிலை நிற்கிறோம். கிருபை, கிருபை, கிருபை. கைகளை தட்டி பாடுங்களே. ஆமென். பேர் சொல்லி அழைத்தது, பெரியவளாக்கினது. பேர் சொல்லி அழைத்தது, பெரியவனாக்கினது. கிருபை. Grace, 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 Lord. கிருபை, 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 கிருபை. கிருபையால் நிலை நிற்கிறோம். தேவ கிருபையால் நிலை நிற்கிறோம். நிலை நிற்கிறோம். We are saved by grace. ರಕ್ಷಿಸಲ್ಪಟ್ಟಿದ್ದು ಕೃಪೆಯಿಂದ, ನೀನು ಮಾಡಿದ ದಾನ ಧರ್ಮಗಳಿಂದಲ್ಲ. ನೀತಿವಂತನಾಗಿದ್ದು ದೇವರ ಕೃಪೆಯಿಂದ. ಅಭಿಷೇಕಿಸಲ್ಪಟ್ಟಿದ್ದು ದೇವರ ಕೃಪೆಯಿಂದ. ಪವಿತ್ರಾತ್ಮನ ವರಗಳು ದೇವರ ಕೃಪೆಯಿಂದ. ನಿತ್ಯ ಜೀವ ದೇವರ ಕೃಪೆಯಿಂದ. ಪರಲೋಕದ ಬಾಧ್ಯತೆ ದೇವರ ಕೃಪೆಯಿಂದ. ನಂದು ನಿಂದು ಏನೇ ಇದೆ, ಎಲ್ಲ ಮಹಿಮೆ ಯೇಸುವಿಗೆ. ಶಿಷ್ಯರು ಪ್ರತಿಫಲವನ್ನು ಹೊಂದುತ್ತೇವೆ ಎಂಬುದಾಗಿ ಎದುರು ನೋಡ್ತಾ ಇದ್ದಾರೆ. ನಾವು ಮಾತ್ರ
நாங்கள் மட்டுமே இயேசுவின் முதலாசிடர்கள், எங்களுக்கு தான் ஜாஸ்தி பிரதிபலனே ஆண்டவர் கொடுக்கிறார். இல்லை, ஆண்டவர் சொல்கிறார் அப்படி இல்லை, உனக்கு கொடுத்ததே அவருக்கு கொடுக்குறேன், அவருக்கு கொடுத்ததே உனக்கு கொடுக்குறேன். நான் ಪಕ್ಷಪಾತಂ செய்யாத ದೇವನ್. ಪ್ರತಿಫಲವು ಎಲ್ಲರಿಗೂ ಹಂಚಲ್ಪಡುತ್ತೆ. ಕರ್ತನು ಎಲ್ಲರಿಗೂ ವಿಧ ವಿಧವಾದ ವರಗಳನ್ನು ಕೊಡುವಂತವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯ. ದೇವರು ತನ್ನ ಚಿತ್ತದಂತೆ ಬಂತು, ತನ್ನ ಸಂತೋಷದಂತೆ ಪ್ರತಿಫಲ ಕೊಡುತ್ತಾನೆ. ನೀನು ಆಸೆ ಪಟ್ಟ ಹಾಗೆ ದೇವರು ಕೊಡೋದಿಲ್ಲ. அவர் சித்ததಂತೆ ಎಲ್ಲವನ್ನ அவர் கொடுத்தாரு. அவர் சித்தத்தின் போலயே ஆண்டவர் உங்களுக்கு பிரதிபலன்களை கொடுக்கிறார். உங்க கண்கள் ಯಜಮಾನೆಯ பார்க்கட்டும். ದೇವರು ಆತ ಹೇಗಿದ್ದಾನೋ ಅದರಂತೆ ಕಾರ್ಯ ಮಾಡುತ್ತಾನೆ. ನಾವೇನಾಗಿದ್ದೀವೋ ಅದರಂತೆ ಅಲ್ಲ. ವಾಟ್ ವಿ ಆರ್ ನಾಟ್ ಲೈಕ್ ದಟ್. ವಾಟ್ ಹೀ ಈಸ್ ಲೈಕ್ ದಟ್ ಹಿ ವಿಲ್ ಡೂ ಹಿಸ್ ವಿಲ್. ಅವರ ಚಿತ್ತ ಯಾವ ಥರ ಮಾಡ್ತಾರೆ? ನೀ ಹೇಗಿದೆಯಾ ಆ ಥರ ಅಲ್ಲ ಸರ್, ಅವರು ಹೇಗಿದ್ದಾರೋ. ಕೈಗಳನ್ನು ಮೇಲೆ ಕೆತ್ತಿ ಅವರು ಹೇಗಿದ್ದಾರೆ? ಏಕಚಕ್ರಾಧಿಪತಿ. ಕೈಗಳನ್ನು ಮೇಲೆ ಕೆತ್ತಿ ಏಕಚಕ್ರಾಧಿಪತಿ, ಅಮರತ್ವವುಳ್ಳ ದೇವರು, ಕರ್ತರ ಕರ್ತನು, ರಾಜ್ಯಾಧಿರಾಜ್ಯನು, ಅಗಮ್ಯವಾದ ಬೆಳಕಿನಲ್ಲಿ ಜೀವಿಸುವಾತನು. ಯಾವ ಮನುಷ್ಯರು ಇದುವರೆಗೂ ಆತನನ್ನು ನೋಡಿಲ್ಲ, ನೋಡಲು ಸಾಧ್ಯವಿಲ್ಲ. ಆ ದೇವರು ತನಗಿಷ್ಟ ಬಂದ ಹಾಗೆ ಮಾಡ್ತಾನೆ. ಪ್ರಶ್ನೆ ಮಾಡೋದಕ್ಕೆ ನಾನು ಯಾರು, ನೀನು ಯಾರು? ಆಮೆನ್, ಹಲ್ಲೆಲೂಯ. ಇಲ್ಲಿ ಮುಖ್ಯವಾಗಿ ತೋಟದ ಯಜಮಾನ ಯಾರನ್ನೂ ಅನ್ಯಾಯವಾಗಿ ನಡೆಸಲಿಲ್ಲ. ಆತನು ಕೆಲವರಿಗೆ ಇತರರಿಗಿಂತ ಉದಾರಿಯಾಗಬಹುದು, ಆದರೆ ಬೆಳಗ್ಗೆ ಬಂದವನಿಗೂ ಅದೇ ಕೂಲಿ, ಸಾಯಂಕಾಲ ಬಂದವನಿಗೂ ಅದೇ ಕೂಲಿ. ಹಾಗೆಯೇ ದೇವರು ಯಾರಿಗೂ ಅನ್ಯಾಯ ಮಾಡಲ್ಲ. ಇಲ್ಲಿ ಯಾರನ್ನ ಒಬ್ಬರಾದರೂ ಹೇಳ್ತೀರಾ? ஆண்டவர் எனக்கு ரொம்ப அநியாயம் செய்துட்டார் என்று யாரானா சொல்ல முடியுமா? ಯಾರನ್ನ ಇದ್ರೆ ಇಲ್ಲಿ ಇದ್ದೀರಾ? ಈ ಥರ ದೇವರು ನಿಮಗೆ ಅನ್ಯಾಯ ಮಾಡಿದ್ದಾನ? ಹೇಳ್ರಿ ನೋಡೋಣ, ಯಾರನ್ನ ಇದ್ದೀರಾ ಇಲ್ಲಿ? ಒಬ್ಬರಾದರೂ. ಆತ ನ್ಯಾಯವಾದದ್ದನ್ನೇ ಮಾಡಿದ್ದಾನೆ. கைகளின் மேலே ಕೆತ್ತಿ, நீங்க நியாயமானதே செய்தீங்களப்பா. அநியாயம் அறியாத தேவன், ಅನ್ಯಾಯಂ ಅರಿಯಾದ ದೇವನ್. ಅನ್ಯಾಯವೇ ಆತನಿಗೆ ಗೊತ್ತಿಲ್ಲ. ಕೈಗಳನ್ನು ಮೇಲೆ ಕೆತ್ತಿ ತೀತನು ಹೇಳ್ತಾನೆ, ಸುಳ್ಳಾಡದ ದೇವರು, ಪೊಯ್ ಸೊಲ್ಲಾದವರ್. ಯಾರಿಗೂ ಅನ್ಯಾಯ ಮಾಡಿಲ್ಲ. ತನ್ನ ಸ್ವಂತ ಉದ್ದೇಶಕ್ಕಾಗಿ ಮತ್ತು ಸಂತೋಷಕ್ಕಾಗಿ ಯೋಗ್ಯತೆ ಇಲ್ಲದವರಿಗೆ ಮಹಾ ಆಶೀರ್ವಾದವನ್ನು ಕೂಡ ಕೊಡ್ತಾನೆ. ಅವನ ಇಷ್ಟ, அவருக்கு ரொம்ப விருப்பம், அவர் சித்தம். தகுதி இல்லாதவரை ஆசீர்வதிக்கிறார். கேட்கறதுக்கு நீன் யாரு, நான் யாரு? ರೋಮರ್ 5:20, ರೋಮ 5:20. ಬೇಗ ತೆಗೆದುಕೊಳ್ಳಿ. ಧರ್ಮಶಾಸ್ತ್ರ ಬಂದಿದ್ದರಿಂದ ಜನರಲ್ಲಿ ಹೆಚ್ಚು ಪಾಪಗಳು ಕಂಡು ಬಂದವು. ಆದರೆ ಜನರು ಹೆಚ್ಚು ಪಾಪಗಳನ್ನು ಮಾಡಿದಾಗ ದೇವರು ಅವರಿಗೆ ಸ್ವಲ್ಪ கிருபைಯನ್ನು எல்லாரும் படிச்சுன்னு இருக்கீங்களா? சின்ன கிருபையா, பெரிய கிருபையா? அதிகமான கிருபையா, ಕೊಂಚ கிருபையா? ಹೇಳ್ರಿ, ದೊಡ್ಡ ಕೃಪೆ. ಕೈಗಳನ್ನು ಮೇಲೆ ಕೆತ್ತಿ ಪ್ರಾರ್ಥಿಸೋಣ. ಆ ಕೃಪೆ ನಮ್ಮ ಮಧ್ಯೆ ಮನುಷ್ಯ ಅವತಾರ ಎತ್ತಿ ಬಂತು. ಆ ಕೃಪೆ ನಮ್ಮ ಮಧ್ಯೆ ಮನುಷ್ಯನ ಅವತಾರದಲ್ಲಿ ಇಳಿದು ಬಂತು. ಕೃಪೆ ಯಾರು ನೋಡಕ್ಕಾಗಲ್ಲ. ಕೃಪೆ ಯೇಸುವಿನ ಮೂಲಕ ಬಂದಿದೆ. ಸತ್ಯತೆ ಆತನ ಮೂಲಕ ಬಂದಿದೆ. ಮೋಶೆಯ ಮುಖಾಂತರ ನ್ಯಾಯ ಪ್ರಮಾಣ, ಧರ್ಮಶಾಸ್ತ್ರ, ಹೊಡಿ ಬಡಿ ಶಿಕ್ಷೆ ಕೊಡು ಅವನು ಮಾಡ್ತಾ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಕೈಗಳನ್ನು ಮೇಲೆ ಕೆತ್ತಿ ಕೃಪೆ ಹೇಳ್ರಿ, ಕೃಪೆ. ಕುಷ್ಠರೋಗಿ ಬಂದು, ಅಪ್ಪ ನನ್ನನ್ನು ವಾಸಿ ಮಾಡು ನಿನ್ನ ಚಿತ್ತ ಇದ್ರೆ, ಐ ಆಮ್ ನಾಟ್ ವರ್ತ್, ನನಗೆ ಯೋಗ್ಯತೆ ಇಲ್ಲ, நான் பாவத்தை செய்திருக்கிறேன், அதனால் இந்த குஷ்டரோகம். கவலைப்படாதே, எனக்கு விருப்பம் உண்டு, நீ சுகமாகு. தட் இஸ் மை காட், தட் இஸ் த நியூ ಟೆಸ್ಟಿಮೆಂಟ್. ಹಾಲೆಲೂಯಾ. ಅದೇ ಕೃಪೆಯ ಕಾಲ. ಕುಷ್ಠರೋಗಿ ಬಂದು, ನನಗೆ ಯೋಗ್ಯತೆ ಇಲ್ಲ, ಕೇಳೋದಕ್ಕೆ ಪಾಪದಿಂದ ಈ ಕುಷ್ಠರೋಗ ಬಂದಿದೆ, ವಾಸಿ ಮಾಡ್ತೀಯಾ? ನಿನಗೆ ಚಿತ್ತ ಇದೆಯಾ? ನನಗೆ ಚಿತ್ತ ಇದೆ.
ನಾನು ನ್ಯಾಯ ತೀರ್ಪು ಮಾಡಕ್ಕೆ ಬಂದಿಲ್ಲ, ಕರುಣೆಯನ್ನು ತೋರ್ಸಕ್ಕೆ ಬಂದಿದ್ದೇನೆ. ಕೈಗಳನ್ನು ತಟ್ಟಿ ಆ ಯೇಸುವನ್ನ ಆರಾಧನೆ ಮಾಡೋಣವಾ, ಯೇಸುವನ್ನ ಮಹಿಮೆ ಸಲ್ಲಿಸೋಣವಾ. ನಾನು ಹೇಳೋಕೆ ಬೇಕಾದಷ್ಟಿದೆ. ಇವತ್ತು ನಾವು ಸೇವೆ ಮಾಡ್ತಿರೋದು ದೇವರ ಕೃಪೆ, ನಮ್ಮ ಮೇಲೆ ಕರೆ ಇರೋದು ದೇವರ ಕೃಪೆ. ಎವರಿ ಆಪರ್ಚುನಿಟಿ, ಪ್ರತಿಯೊಂದು ಅವಕಾಶಗಳು ದೇವರನ್ನ ಸೇವಿಸೋದಕ್ಕೆ ದೇವರ ಕೃಪೆ. ಆಹಾ, ನಾನು ரொம்ப நல்லா பாடுறேன், அதுக்காக பாஸ்டர் என்னை தேடி வச்சார். நீ ஒன்று அதுக்காக தேடில சார். கிரேஸ், ಬಿಕಾಸ್ ಆಫ್ ಯುವರ್ ಗ್ರೇಸ್, ದ ಗಾಡ್ಸ್ ಗ್ರೇಸ್. ನೀವೇನೋ ಆಗಿದ್ದೀರಿ ಅಂತ ನಾವಿಲ್ಲಿ ಏನು ಕರೆಸ್ತಾ ಇಲ್ಲ, ದೇವರ ಕೃಪೆ ಎಲ್ಲ ಅವ್ರ ಕೃಪೆ. ಬೀಯಿಂಗ್ ಇನ್ ದ ರೈಟ್ ಸ್ಟೇಟ್ ಆಫ್ ಮೈಂಡ್ ಟು ಡೂ ದ ಲಾರ್ಡ್ಸ್ ವರ್ಕ್ ಈಸ್ ಎ ಗಿಫ್ಟ್ ಆಫ್ ಗ್ರೇಸ್. ಸಕ್ಸಸ್ಫುಲ್ ಸರ್ವಿಸ್ ಟು ಗಾಡ್ ಈಸ್ ದ ಗಿಫ್ಟ್ ಆಫ್ ಗ್ರೇಸ್. ಯಶಸ್ಸಿನ ಗುಟ್ಟು ದೇವರ ಸೇವೆಯಲ್ಲಿ ದೇವರ ಕೃಪೆನೇ. ನಾವೇನೋ ಕಷ್ಟಪಟ್ವಿ, ಅಲ್ಲಿ ಓಡಿದ್ವಿ. ನಾನು ಉಪವಾಸ ಇದ್ದೆ. ಒಬ್ಬ ಸೇವಕರನ್ನ ಇಂಟರ್ವ್ಯೂ ನೋಡ್ತಿದ್ದೆ, ಬರೀ ಅವ್ರ ಬಗ್ಗೆನೇ, ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ಅಷ್ಟು ಉಪವಾಸ ಇದ್ದೆ, ನಾನು ಅಲ್ಲಿಗೆ ಹೋದೆ. ಒಂದು ಸತಿ ಕೂಡ ದೇವರ ಕೃಪೆ ಅಂತ ಅವರ ಬಾಯಲ್ಲಿ ಬರಲಿಲ್ಲ. ಅವರು ಒಂದು ಮಾತು ಹೇಳ್ಬಿಟ್ಟಿದ್ರೆ ಎಷ್ಟು ಸಂತೋಷ ಆಗ್ತದೆ. ಇದ್ಯಾವುದು ನನ್ನ ಕೃಪೆ, ನನ್ನ ಸ್ಯಾಕ್ರಿಫೈಸ್ ಅಲ್ಲ, ಎಲ್ಲ ದೇವರ ಕೃಪೆ ಅಂದ್ಬಿಟ್ಟಿದ್ರೆ ಆ ಇಂಟರ್ವ್ಯೂನೇ ಚೆನ್ನಾಗಿರ್ತಾ ಇತ್ತು. ಆಮೆನ್. ಕರೆಯಲ್ಪಟ್ಟವರು ಬಹಳ ಮಂದಿ, ಆರಿಸಲ್ಪಟ್ಟವರು ಕೆಲವೇ ಮಂದಿ. ಕರ್ತನ ಕರೆಯಲ್ಪಡಕ್ಕೆ ಮತ್ತು ಆರಿಸಲ್ಪಡುವಿಕೆ ಎಲ್ಲವೂ ದೇವರ ಕೃಪೆಯ ಮೇಲೆ ಅವಲಂಬಿತವಾಗಿದೆ. ಅದರಲ್ಲೂ ಆರಿಸಲ್ಪಡುವುದು. ಹಲೋ ಸರ್, ಕರೆಯಲ್ಪಟ್ಟವರು ತುಂಬ ಮಂದಿ, ನಿಮ್ಮನ್ನು ದೇವರು ಕರೆದಿದ್ದಾನೆ. ಆದರೆ ಆರಿಸಲ್ಪಟ್ಟವರು 12 ಜನ ಮಾತ್ರ. ಎಷ್ಟು ಜನ ಅಪೊಸ್ತಲರು? ಸುಮಾರು ಜನ ಇದ್ದಾರೆ. ಎಷ್ಟು ಜನ? 7 ಪೇರು ತೆರೆದುಕೊಂಡಾರ, 12 ಪೇರು. ಅದ್ರಲ್ಲಿ ನೀ ಇದೆಯಾ? ಹಲ್ಲೆಲೂಯಾ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಡೋಂಟ್ ಲುಕ್ ಹಿಯರ್ ಲೈಕ್ ದಿಸ್, ಲುಕ್ ಆನ್ ಟು ಗಾಡ್. ಭೂಮಿಗೆ ಸಂಬಂಧಪಟ್ಟಿದ್ದನ್ನೇ ನೋಡಿ ನೋಡಿ ಹಾಳಾಗಿ ಹೋಗ್ಬಿಡ್ರಿ. ಮೇಲಿರುವಂಥದ್ದುಗಳನ್ನು ಹುಡುಕಿ, ಅಲ್ಲಿ ತಂದೆಯ ಬಲಗಡೆಯಲ್ಲಿ ಯೇಸು ಇದ್ದಾನೆ. ನಾನು ಹೇಳಿಲ್ಲ, ವಾಕ್ಯ ಹೇಳ್ತದೆ. ಕೊಲೊಸ್ಸೆರ್ 3:1 ಓದ್ಬಿಟ್ಟು ಪ್ರಾರ್ಥನೆ ಮಾಡೋಣ. ನೀವು ಕ್ರಿಸ್ತನ ಜೊತೆಯಲ್ಲಿ ಜೀವಂತವಾಗಿ ಎದ್ದು ಬಂದಿರುವುದರಿಂದ ಯಾವುದನ್ನು ಹುಡುಕಿ? ಪರಲೋಕದವುಗಳನ್ನು ಪಡೆಯಲು ಪ್ರಯತ್ನಿಸಿರಿ. ಕ್ರಿಸ್ತ ಯೇಸು ಪರಲೋಕದಲ್ಲಿ ಎಲ್ಲಿ ಕೂತಿದ್ದಾನೆ? ದೇವರ ಬಲಗಡೆಯಲ್ಲಿ ಕೂತಿದ್ದಾನೆ. 2ನೇ ವಾಕ್ಯ, ಪರಲೋಕದವುಗಳನ್ನು ಸೆಟ್ ಯುವರ್ ಮೈಂಡ್ ಅಪಾನ್ ದ ಥಿಂಗ್ಸ್ ಆಫ್ ದ ಹೆವೆನ್. ಪರಲೋಕದವುಗಳನ್ನು ಮಾತ್ರ ಆಲೋಚಿಸಿ. ಎದೆ ಯೋಚನೆ செய்யணுமா? என் பிள்ளைக்கு என்ன ஆச்சோ, பாவம் சாப்பிட விட்டா போனா போச்சு விடு. இயேசுவை நோக்கி பார். எனக்காக உனக்காக உயிர் கொடுத்தவர். ಭೂಲೋಕದವುಗಳನ್ನು ಆಲೋಚಿಸಬೇಡಿ. ಪೊಸೆಸಿವ್ನೆಸ್ ಎಲ್ಲ ಕಮ್ಮಿ ಮಾಡ್ಕೊಳ್ಳಿ. ಯೇಸು ಹತ್ರ ಪೊಸೆಸಿವ್ ಜಾಸ್ತಿ ಆಗಿ. ಪ್ಲೀಸ್ ಅಡಿಕ್ಟ್ ಟು ಬೈಬಲ್. ಬೈಬಲ್ಗೆ ಅಡಿಕ್ಷನ್ ಆಗಿ ಸಿಗರೇಟು, ಬೀಡಿ, ಪಾನ್ ಪರಾಗು, ಮಾಣಿಕ್ ಚಂದು ಇದಕ್ಕೆಲ್ಲ ಅಡಿಕ್ಷನ್ ಆಗ್ತಾರೆ. ನಾನು ನೀನು ಬೈಬಲ್ಗೆ ಅಡಿಕ್ಷನ್ ಆಗೋಣವಾ? ಇದಕ್ಕಿಂತ ಹೆಚ್ಚಾಗಿ ಯಾವುದೂ ಇಲ್ಲ. ಯಾವುದು ಯೋಚನೆ? ಭೂಲೋಕದವುಗಳನ್ನು ಆಲೋಚಿಸಬೇಡಿ. 3ನೇದು, ನಿಮ್ಮ ಹಳೆಯ ಸ್ವಭಾವವು ಏನಾಗಿದೆ? ಇನ್ನೂ ಇದೆಯಾ? ನಮ್ಮನ್ನು ಕೇಳ್ತಾ ಇದ್ದೀನಿ ಅನೇಕರನ್ನ, ನಿಮ್ಮ ಹಳೆ ಸ್ವಭಾವ ಇನ್ನೂ ಇದೆಯಾ ಸರ್? ಸತ್ತಿದ್ರೆ ನಿಮ್ಮ ಹೊಸ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿದೆ. ಸ್ವಲ್ಪ ಕಠಿಣವಾದ ಉಪದೇಶಗಳೇ ಅದು, ಇದುವೆಲ್ಲ ನಿಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗುತ್ತೆ.
ಇಲ್ಲೇ ಇರಬೇಕು ಅಂದರೆ ಬೇಡ, ಬೇರೆ ಕಡೆ ಹೋಗಿ. ಪರಲೋಕಕ್ಕೆ ಹೋಗಬೇಕು ಅಂದರೆ ಉಪದೇಶಗಳು ಕಠಿಣವಾದದ್ದೇ. ಯಾಕಂದರೆ ನಾನು ಹೇಳಿದ್ದಲ್ಲ, ತಂದೆ ಹೇಳಿರೋ ವಾಕ್ಯ ಇವೆಲ್ಲ. ಯೇಸು ಸ್ವಾಮಿ ಹೇಳಿದ್ದಾರೆ. ನಾಲ್ಕನೇದು ಕ್ರಿಸ್ತನೇ ನಿಮ್ಮ ಜೀವ. ಯಾರು ನಿಮ್ಮ ಜೀವ? அப்பா என் பிள்ளை எனக்கு ஜீவன். அப்பா என்ன ஜீவன் உனக்கு? He is my life. ಆತನು ಮರಳಿ ಪ್ರತ್ಯಕ್ಷನಾದಾಗ ನೀವು ಆತನ ಪ್ರಭಾವದೊಂದಿಗೆ ಪ್ರತ್ಯಕ್ಷರಾಗುವಿರಿ. ಕ್ರಿಸ್ತನೇ ನಿಮ್ಮ ಜೀವ, ಕ್ರಿಸ್ತನೇ ನಿಮ್ಮ ಜೀವ, ಕ್ರಿಸ್ತನೇ ನಿಮ್ಮ ಜೀವ. Christ is your life. ஆண்டவர் எனக்கு ஜீவனமாய் இருக்கிறார். When you think of Jesus, you will cry. ಯೇಸುವನ್ನ ನೆನೆಸುವಾಗಲ ನಿಮ್ಮ ಕಣ್ಣಲ್ಲಿ ನೀರು ಬರಬೇಕು. Such a glorious God. மகிமையான ராஜா, எனக்காக உனக்காக வறுமையானார் சிலுவையிலே. Do you love Jesus? I pray, ಕೈಗಳನ್ನು ಮೇಲೆ ಎತ್ತಿ, I pray to the Holy Spirit. Let him impart the love more and more to love Jesus. ನಿಮ್ಮೊಳಗಡೆ ದೇವರಾತ್ಮ ಹೆಚ್ಚೆಚ್ಚಾಗಿ ಪ್ರೀತಿಯನ್ನು ಹಂಚಲಿ, ಪ್ರೀತಿಯನ್ನು ಇಡ್ಲಿ. ಯಾಕಂದರೆ ಯೇಸುವನ್ನು ಪ್ರೀತಿಸಬೇಕು. ನೀವು ಯೇಸು ಒಬ್ಬರನ್ನೇ ಪ್ರೀತಿಸಬೇಕು. ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಎದ್ದು ನಿಂತ್ಕೊಳ್ಳೋಣ. ಎಲ್ಲ ಹಾಗೆ ಮುಂದಕ್ಕೆ ಬನ್ನಿ. ನೋ ಪ್ರಾಬ್ಲಮ್. ಈವನ್ ಇಟ್ ಟೇಕ್ ಟೈಮ್ ಆದರೂ ಪರವಾಗಿಲ್ಲ. ಸಂಡೇ ಸ್ಕೂಲ್ಗೆ ಮಕ್ಕಳನ್ನು ಕಳಿಸ್ಕೊಡಿ. ಒಂದು 5 ನಿಮಿಷ ಯಾರು ಮಾಡಲಿ ಅವರು. ಎಲ್ಲ ಹಾಗೆ ಮುಂದಕ್ಕೆ ಬನ್ನಿ. ಇಂಪಾರ್ಟೇಷನ್ ಲಾರ್ಡ್, ಇಂಪಾರ್ಟೇಷನ್ ಆಫ್ ದ ಲವಿಂಗ್ ಜೀಸಸ್ ಮೋರ್ ದನ್ ಎನಿಬಡಿ. ಕೃಪೆಯೇ 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 ಯೇಸಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸಪ್ಪ, ಎಲ್ಲ ನಿನ್ನ ಕೃಪೆಯೇ. ನಮ್ಮ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನಮ್ಮ ಜೀವನ ಸಾಗುತ್ತಿರುವುದು ನಮ್ಮ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬರದ ನನ್ನ ಅನುಭವಿಸಿ ಆಡ್ರಿ. ಹೇಗೆ ನನ್ನ ಕಣನಿದ್ದು ನಿನ್ ಕೃಪೆಯೇ. ಕೈಗಳನ್ನ ಮೇಲೆ ಕೆತ್ತಿ, ಕೃಪೆಯೇ 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 ಯೇಸಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸಪ್ಪ, ಎಲ್ಲ ನಿನ್ನ ಕೃಪೆಯೇ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ
ಗಣನೆಯ ಮಾಡಿದ್ದು ನಿನ್ ಕೃಪೆಯೇ, ಗಣನೆಯೇ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೈಗಳನ್ನ ಮೇಲೆ ಕೆತ್ತಿ ಕೃಪೆಯೇ 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 ಏಸಪ್ಪ ಕೃಪೆಯೇ 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 ಏಸಪ್ಪ ಏಸಪ್ಪ ಎಲ್ಲ ನಿನ್ನ ಕೃಪೆಯೇ. ಕೈಗಳನ್ನು ತಟ್ಟಿ ಆ ಕೃಪೆಯನ್ನು ಆರಾಧನೆ ಮಾಡೋಣ. ಫಾದರ್, ಎವ್ರಿಥಿಂಗ್ ಈಸ್ ಇನ್ ಯುವರ್ ಗ್ರೇಸ್ ಲಾರ್ಡ್. ತಲೆ ಮೇಲೆ ಕೈ ಇಟ್ಕೊಳ್ಳಿ. ನಿಮ್ಮ ಮೇಲೆ ಯೇಸುವಿನ ರಕ್ತವನ್ನು ನಾನು ಮಾತಾಡ್ತಾ ಇದ್ದೇನೆ. ಆ ರಕ್ತ ನಿಮಗೆ ಕೃಪೆಯಾಗಿ ಬಂದಿದೆ. ಯೇಸುವಿನ ರಕ್ತದಲ್ಲಿ ಜಯ ಇದೆ. ಆ ರಕ್ತ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಕಾಪಾಡಿ ಇನ್ನೂ ಯೇಸುವಿನ ಹತ್ತಿರಕ್ಕೆ ಎಳೆದುಕೊಂಡು ಬರಲಿ. ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಯಾವಾಗಲೂ ಕಡೆಯವರಾಗಬೇಡಿ, ಮೊದಲಿನವರಾಗೇ ಇರಿ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ